ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಈ ಗಾಯನವನ್ನು ಪ್ರತಿ ಯುಗಾದಿಯಲ್ಲಿ ನಾವು ಕೇಳ್ತಾ ಬಂದಿದ್ದೇವೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಎನ್ನುವಂತಹ ಆ ಕವಿಯ ಕಲ್ಪನೆ ನಮ್ಮ ಋಷಿ ವಿಜ್ಞಾನಿಗಳ ಒಂದು ಜ್ಞಾನವನ್ನು ಆಧರಿಸಿ ಇರುವುದು ನಮಗೆ ಗಮನಕ್ಕೆ ಬರುತ್ತೆ. ಮಿತ್ರರೇ, ಈ ಒಂದು ಭೂಮಿ ಸೃಷ್ಟಿಯಾದಾಗಿನಿಂದ ಸೂರ್ಯನ ಯಾವ ದಿಕ್ಕಿನಲ್ಲಿ ಈ ಭೂಮಿಯು ತನ್ನ ಚಲನೆಯನ್ನು ಯಾವ ಬಿಂದುವಿನಿಂದ ಪ್ರಾರಂಭಿಸಿ ಮತ್ತೆ ಅದೇ ಬಿಂದುವನ್ನು ಮತ್ತೆ ಪುನಃ ಸೇರಿತೋ ಅದನ್ನೇ ಯುಗದ ಆದಿಯ ಬಿಂದು ಎಂಬುದಾಗಿ ನಾವು ಪರಿಗಣಿಸ್ತೇವೆ. ವೈಜ್ಞಾನಿಕ ಮತ್ತು ಭೌಗೋಳಿಕವಾಗಿ ವೈಜ್ಞಾನಿಕ ಚಿಂತನೆಯ ಆಧಾರದ ಮೇಲೆ ಭೂಮಿಯು ಯಾವ ಬಿಂದುವಿಗೆ ಸೇರಿದಾಗ ಈ ಭೌಗೋಳಿಕವಾದಂತಹ ವ್ಯತ್ಯಾಸಗಳು ಕೂಡ ಮರ ಗಿಡಗಳಲ್ಲಿ ಹೊಸ ಹೊಸ ಹರ್ಷ, ಹೊಸ ತನವು ಗೋಚರವಾಗ್ತದೆ. ಹಾಗಾಗಿ ಈ ಭೂಮಿಯು ತನ್ನಲ್ಲಿ ಹಸಿರನ್ನು ಮೈಗೂಡಿಸಿಕೊಂಡು ಅತ್ಯಂತ ಸುಂದರಮಯವಾದಂತಹ ಪ್ರಕೃತಿ ಮಾತೆ ಈ ಭೂಮಾತೆಯಾಗಿ ಕಂಗೊಳಿಸ್ತಾಳೆ. ಈ ಒಂದು ದಿನವನ್ನು ಸುದಿನವನ್ನು ಯುಗಾದಿ ಎಂಬುದಾಗಿ ಹೇಳಿದರು. ಹಾಗಾಗಿ ಇದನ್ನೇ ಹೊಸ ವರುಷ ಎಂಬುದಾಗಿ ಹೇಳುವಂಥದ್ದು. 19/3/26 ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯ. ಈ ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯವೇ ಈ ಭೂಮಿಯು ಸರಿಯಾದ ಸೂರ್ಯನಿಂದ ಯಾವ ದಿಕ್ಕಿನಲ್ಲಿ ಯಾವ ಬಿಂದುವಿನಿಂದ ತನ್ನ ಚಲನೆಯನ್ನು ಪ್ರಾರಂಭಿಸಿತೋ ಅದೇ ಭೂಮಿಯ ಚಲನೆಯ ಬಿಂದುವಾಗಿದೆ. ಹಾಗಾಗಿ ಇದು ಹೊಸ ವರ್ಷ ಇದೇ ಆಗಿದೆ. ಭೂಮಿ ತಿರುಗುವಿಕೆಯಿಂದ ಉಂಟಾಗುವ ತನ್ನ ಸ್ವಸ್ಥಾನಕ್ಕೆ ಮತ್ತೆ ಮರಳುವ ವ್ಯವಸ್ಥೆಯನ್ನೇ ಹೊಸ ವರ್ಷ ಅಥವಾ ಯುಗಾದಿ ಅಂತ ಹೇಳಿದ್ದಾರೆ. ಅಂದರೆ ಭೂಮಿ ತಿರುಗುವಿಕೆಯಿಂದ ಉಂಟಾಗುವಂತಹ ವರ್ಷದ ಹೊಸ ನೂತನತೆ ಈ ಕ್ಯಾಲೆಂಡರ್ ತಿರುಸುವುದರಿಂದ ಬರುವುದಿಲ್ಲ. ಹಾಗಾಗಿ ವೈಜ್ಞಾನಿಕವಾದ ಸತ್ಯವೇ ಯುಗಾದಿಯೇ ನಿಜವಾದ ಹೊಸ ವರ್ಷ. ಮಿತ್ರರೇ, ನಮ್ಮ ಭಾರತೀಯ ಋಷಿ ವಿಜ್ಞಾನಿಗಳ ಆ ಒಂದು ಸಂಪೂರ್ಣ ಭೌಗೋಳಿಕ ಜ್ಞಾನ ಅತ್ಯಂತ ಅದ್ಭುತವಾಗಿರುವುದು ಎಲ್ಲರಿಗೂ ಕೂಡ ತಿಳಿಯದೇ ಇದ್ದರೆ ನಮ್ಮ ಋಷಿ ಮುನಿಗಳ ಆ ಒಂದು ವೈಜ್ಞಾನಿಕ ಜ್ಞಾನವನ್ನು ದಯವಿಟ್ಟು ನೀವು ಯಾವುದಾದ್ರೂ ಮೂಲದ ಮೂಲಕ ಖಂಡಿತ ತಿಳಿದುಕೊಳ್ಳಿ. ನಿಜವಾದ ವೈಜ್ಞಾನಿಕತೆಯ ಅರಿವು ಆಗ ಮೂಡುತ್ತೆ. ಚೈತ್ರ ಮಾಸ ಎಷ್ಟೆಲ್ಲ ಒಂದು ಹೊಸ ವರ್ಷದಲ್ಲಿ ಯಾವ್ಯಾವ ನೂತನತೆಗೆ ಕಾರಣವಾಗುತ್ತೆ. ಅದರಲ್ಲೂ ಈ ಪರಾಭವ ಸಂವತ್ಸರ ಇದು ಅತ್ಯಂತ ಮುಖ್ಯವಾದ ಸಂವತ್ಸರ ಅಂತ ನಮಗೆ ಅನಿಸ್ತಾ ಇದೆ. ಈ ಪರಾಭವ ಸಂವತ್ಸರದಲ್ಲಿ ವಿಶೇಷವಾಗಿ ಪರಾಭವ ಅಂದರೆ ಸೋಲು, ಯಾರಿಗೆ ಸೋಲಾಗತ್ತೆ ಅಂತ ನೋಡಿಕೊಂಡು ಮುಂದೆ ಗ್ರಹ ಸ್ಥಿತಿಯನ್ನು ನೋಡೋಣ. ವಿಶೇಷವಾಗಿ ಈ ಒಂದು ಕೇತು ಮತ್ತು ರಾಹು, ನೀವು ಈ ಒಂದು ಇದರ ಮೂಲಕ ನೋಡ್ತಾ ಹೋದರೆ ಈ ಬೋರ್ಡಿನಲ್ಲಿ ನಮ್ಮ ಯಾವ ಕೃಷ್ಣ ಫಲಕ ಅಂತ ನಾವು ಕರಿತೀವಿ, ಬ್ಲ್ಯಾಕ್ ಬೋರ್ಡ್, ಈ ಬ್ಲ್ಯಾಕ್ ಬೋರ್ಡ್ನಲ್ಲಿ ಈ ಒಂದು ಬಿಳಿಯ ಅಕ್ಷರದಿಂದ ನಮೂದಿತವಾದಂಥ ಈ ಕೇತು ಇರ್ಬೋದು, ಈ ರಾಹು ಇರ್ಬೋದು. ಇದು ಪೂರ್ಣಿಮೆ. ಈ ಚಂದ್ರ 2.5 ದಿನಕ್ಕೆ ಒಂದೊಂದು ಮನೆಯನ್ನು ಎಲ್ಲ ಕಡೆ ಸಂಚರಿಸ್ತಾ ಬರ್ತಾನೆ. ಹಾಗಾಗಿ ಒಂದು ತಿಂಗಳು, ಈ 12 ಮನೆ ದಾಟುವ ಹೊತ್ತಿಗೆ ಒಂದು ತಿಂಗಳಾಗತ್ತೆ. ಇಲ್ಲಿಂದ ಇಲ್ಲಿಗೆ 15 ದಿವಸ ಕೂಡ ಆಗತ್ತೆ. ಹಾಗಾಗಿ ಚಂದ್ರನ ತಿರುಗುವಿಕೆಯ ಮೇಲೆ, ಈ ಭೂಮಿಯ ತಿರುಗುವಿಕೆಯ ಮೇಲೆ ದಿನಗಣನೆ ಆಗ್ತದೆ. ಸೂರ್ಯನ ಸುತ್ತ ತಿರುಗುತ್ತಿರುವ ಭೂಮಿ ತನ್ನ ಸುತ್ತ ತಾನು ಸೂರ್ಯೋದಯದಿಂದ ಮತ್ತೆ ಸೂರ್ಯೋದಯದವರೆಗೆ ತಿರುಗಿದಾಗ ಮತ್ತೆ ಅದೇ ಸೂರ್ಯೋದಯಕ್ಕೆ ಮುಟ್ಟಿದಾಗ ಒಂದು ದಿನ ಅಂತ ಪರಿಗಣನೆ ಆಗತ್ತೆ. ರಾತ್ರಿ ಯಾವತ್ತೂ ಕೂಡ ಅದು ರಾತ್ರಿ ಆಗಿರುತ್ತೆ. ಅದು ಸನ್ ಡೇ. ರಾತ್ರಿ 12:01 ಸೂರ್ಯನೂ ಇರೋದಿಲ್ಲ, ಸನ್ನು ಇರೋದಿಲ್ಲ, ಡೇನೂ ಇರೋದಿಲ್ಲ, ಅದು ನೈಟ್ ಆಗಿರುತ್ತೆ. ಹಾಗಾಗಿ ಯಾವಾಗ ಸೂರ್ಯದ ಉದಯದಿಂದ ಮತ್ತೆ ಸೂರ್ಯೋದಯದವರೆಗೆ ಮಾತ್ರ ಸೂರ್ಯನು ದಿನಕರ ಎಂಬುದಾಗಿ ಹೇಳಿರುವುದರಿಂದ ಈ ಸೂರ್ಯನು ದಿನವನ್ನು ಪ್ರಾರಂಭಿಸುವಂತಹ ಒಂದು ಆಕಾಶಕಾಯ ನಕ್ಷತ್ರ. ಹಾಗಾಗಿ ನಕ್ಷತ್ರ ಅದು ಯಾವತ್ತೂ ಕೂಡ ನಾಶವಾಗದಿರುವಂತೆ, ನಮ್ಮ ಜೀವಿತಾವಧಿಯಲ್ಲಿ ನಾಶವಾಗದೇ ಇರುವಂಥ ಬೆಳಕಿನ ಪುಂಜ. ಆ ಒಂದು ಪುಂಜದಿಂದಾಗಿ ನಮ್ಮ ದಿನಗಣನೆ ಹಾಗೂ ಈ ಪಾಡ್ಯ ಬಿದಿಗೆ ಎಂಬುದಾಗಿ ಪಕ್ಷದ ಈ 30 ದಿನಗಳ ಗಣನೆಯನ್ನು ಕೂಡ ಚಂದ್ರನ ಮೂಲಕ ನಿರ್ಧಾರ ಮಾಡುವಂಥದ್ದು. ಹಾಗಾಗಿ ನಮಗೆ ಸರಿಯಾಗಿ ಗೊತ್ತಾಗುತ್ತೆ, ಈ 360 ಡಿಗ್ರಿ ಇಲ್ಲಿ ಭೂಮಿ ಇದೆ ಅಂತಾದರೆ ಭೂಮಿ ಸೂರ್ಯನ ಸುತ್ತ ಇಲ್ಲಿಂದ ತಿರುಗಿ ಹೀಗೆ ಮತ್ತೆ ಹೀಗೆ ಇಲ್ಲಿವರೆಗೆ ಬರುವಲ್ಲಿಗೆ 360 ದಿವಸ ಏನಾಗುತ್ತೆ, ಅದನ್ನೇ 360 ಡಿಗ್ರಿ ಅಂತ ಹೇಳಿದ್ದಾರೆ ಮಿತ್ರರೇ. ಹಾಗೆಯೇ ಈ ಒಂದು ಚಂದ್ರ ಈ 12 ರಾಶಿಯನ್ನು ಬರುವುದನ್ನೇ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಮತ್ತು ಮಾಸ, ಒಂದು ತಿಂಗಳು ಎಂಬುದಾಗಿ ಪರಿಗಣಿಸ್ತಾ ಬಂದಿದ್ದಾರೆ. ಹಾಗಾಗಿ ಬೆಳಕಿನ ತಿಂಗಳು, ಬೆಳದಿಂಗಳು, ಪೂರ್ಣಿಮೆಯ ದಿನವನ್ನು ಮಧ್ಯದಲ್ಲಿ ಇರಿಸಿಕೊಂಡು ಅಮಾವಾಸ್ಯೆಯಿಂದ ಮತ್ತೆ ಪೂರ್ಣಿಮೆ ಮತ್ತೆ ಅಮಾವಾಸ್ಯೆಗೆ ಬರುವಲ್ಲಿವರೆಗೆ ಸರಿಯಾಗಿ 30 ದಿನಗಳಾಗುತ್ತೆ. ಹೀಗೆ ಈ ಒಂದು ಆಧಾರದ ಮೇಲೆ
ನಮ್ಮ ಚೈತ್ರ ಮಾಸ, ವೈಶಾಖ ಮಾಸಾದಿಗಳು ಖಂಡಿತವಾಗಿಯೂ ನಮ್ಮ ಭಾರತೀಯ ಪರಂಪರೆಯಲ್ಲಿವೆ. ಈ ಚೈತ್ರ ಮಾಸದ ಹೊಸತನವನ್ನು ನೋಡ್ತಾ ಹೋದರೆ ಅತ್ಯಂತ ವಿಶೇಷವಾಗಿ ನಮಗೆ ಕಂಡು ಬರುವುದು ಈ ಕೇತುವಿನಿಂದ ಇಲ್ಲಿಯವರೆಗೆ ರಾಹು ಬರುವಲ್ಲಿವರೆಗೂ ಕೂಡ ಯಾವುದೇ ಗ್ರಹಸ್ಥಿತಿಗಳು ಕಂಡು ಬರುವುದಿಲ್ಲ. ಈ ಕೇತುವಿನಿಂದ ಈ ದಿಕ್ಕಿನಲ್ಲಿ ಸಂಪೂರ್ಣವಾಗಿ ಎಲ್ಲ ಗ್ರಹಗಳು ಕಂಡು ಬರುತ್ತವೆ. ರಾಹು ಮತ್ತು ಕೇತುಗಳು ಭೂಮಿಯ ನೆರಳಿನ ಸಂಪಾತ ಬಿಂದುವಾಗಿರುವುದರಿಂದ ಆ ಸಂಪಾತ ಬಿಂದುವನ್ನು ಇಟ್ಟುಕೊಂಡು ಲೆಕ್ಕಾಚಾರ ಮಾಡಿದಾಗ ಈ ಒಂದು ಪಾಡ್ಯದ ದಿನ ಇರುವಂಥ ಗ್ರಹಸ್ಥಿತಿ ಇದಾಗಿರುವುದರಿಂದ ಕೇತುವಿನ ಚಲನೆ ಈ ಮುಖವಾಗಿ ಬಂದು ರಾಹುವಿನ ಚಲನೆ ಈ ಮುಖವಾಗಿ ಇರುವುದರಿಂದ ಕೇತುವಿನ ಪ್ರಭಾವಕ್ಕೆ ಒಳಗಾಗುವ ಇಷ್ಟು ಗ್ರಹಗಳು ಈ ಪರಾಭವ ಸಂವತ್ಸರದಲ್ಲಿ ಕಂಡುಬರುತ್ತದೆ. ಇದು ಮೊದಲ ವಿಷಯ. ಈ ಪರಾಭವ ಸಂವತ್ಸರದ ಅತ್ಯಂತ ವೈಶಿಷ್ಟ್ಯವಾದ ಈ ದಿನ ಹೇಗಿದೆ ಅಂತ ನೋಡಿದ್ರೆ, ಅನೇಕರು ಹೇಳ್ತಾ ಇದ್ರು, ಕೆಟ್ಟದನ್ನು ಮಾಡೋರಿಗೆ ಏನೂ ಆಗೋದಿಲ್ವಾ, ದೇವರನ್ನೇ ನಂಬದೇ ಇದ್ದವರಿಗೆ ಏನೂ ಆಗೋದಿಲ್ವಾ? ಅನಿವಾರ್ಯತೆ ಸೃಷ್ಟಿಯಾಗುವ ಕಾಲ ಬಂದಿದೆ ಮಿತ್ರರೇ. ಈ ಕೇತುವಿನ ಒಂದು ಪ್ರಭಾವಕ್ಕೆ ಒಳಗಾದಂತಹ ಯಾವುದೇ ವ್ಯಕ್ತಿ ಅವನು ದೇವರ ಮೇಲೆ, ತಾಯಿ ತಂದೆಯ ಮೇಲೆ ಮತ್ತು ಸಮಾಜವನ್ನು ಒಳ್ಳೆಯ ನಡೆಯತ್ತ ತೆಗೆದುಕೊಂಡು ಹೋಗುವ ಚಿಂತನೆ ಇಲ್ಲದಂತಹ ಮನಸ್ಥಿತಿ ಇದ್ದವರು ಎಲ್ಲರಿಗೂ ಕೂಡ ಈ ಒಂದು ಕಾಳಸರ್ಪ ಯೋಗದ ಅತ್ಯಂತ ದೊಡ್ಡ ಪರಿಣಾಮ ಅವರ ಮೇಲೆ ದುಷ್ಪರಿಣಾಮವಾಗಿ ಪರಿಣಮಿಸುವ ಎಲ್ಲ ಲಕ್ಷಣಗಳು ಕಂಡುಬರುತ್ತೆ. ಕಾಲಸರ್ಪ ಯೋಗ, ಕಾಲ ಮತ್ತು ಸರ್ಪ. ಕಾಲ ಅಂತಂದರೆ ಕಪ್ಪು ಅಥವಾ ನೆರಳು ಎಂಬುದಾಗಿ ಅರ್ಥ. ಆ ಭೂಮಿಯ ನೆರಳು ಮತ್ತು ಸರ್ಪ ಗ್ರಾವಿಟಿ ಪವರ್. ನಮೋ ಅಸ್ತು ಸರ್ಪೇಭ್ಯೋ ಏಕೇಚ ಪೃಥಿವೀ ಮನು ಎನ್ನುವ ಹಾಗೆ ಆ ಅಂತರಿಕ್ಷ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಸಂಕರ್ಷಣ, ಆಕರ್ಷಣ ಶಕ್ತಿ, ಅದೇ ಆದಿಶೇಷ. ಹಾಗಾಗಿ ಇಲ್ಲಿಂದ ಈ ರಾಹು ಮತ್ತು ಕೇತುವಿನ ಪ್ರಭಾವಕ್ಕೆ ಒಳಗಾಗುವ ಯಾವ ವ್ಯವಸ್ಥೆ ಇದೆ, ಎಲ್ಲ ಗ್ರಹಗಳು ಇದಕ್ಕೆ ಪ್ರಭಾವಕ್ಕೆ ಒಳಗಾಗುವ ವ್ಯವಸ್ಥೆಯನ್ನು ಇದು ಕೇತುಗ್ರಸ್ತವಾಗಿ ಕಾಳಸರ್ಪ ಯೋಗದಿಂದ, ಕೇತುಗ್ರಸ್ತ ಕಾಳಸರ್ಪ ಯೋಗದೊಂದಿಗೆ ಪರಾಭವ ಸಂವತ್ಸರ ಪ್ರಾರಂಭವಾಗ್ತಾ ಇದೆ. ಇದು ಅತಿ ಮುಖ್ಯವಾದ ಅಂಶ ಪರಾಭವ ಸಂವತ್ಸರಕ್ಕೆ. ಹಾಗಾಗಿ ಕೇತುಗ್ರಸ್ತ ಕಾಳಸರ್ಪ ಯೋಗ ಎನ್ನುವಂಥದ್ದೇನಿದೆ, ಈ ಕೇತುವಿನಿಂದ ಗ್ರಸ್ತವಾದಾಗ ಸ್ವಾಭಾವಿಕವಾಗಿ ಕೇತು ಅಧ್ಯಾತ್ಮಕಾರಕನಾಗಿ ಮೋಕ್ಷಕಾರಕನಾಗಿರುವುದರಿಂದ ಸಂವತ್ಸರದ ಹೆಸರು ಕೂಡ ಪರಾಭವ ಎಂಬುದಾಗಿ ಬಂದಿರುವುದರಿಂದಾಗಿ ಈ ಪರಾಭವ ಸಂವತ್ಸರ ಸೋಲನ್ನು, ಯಾರಿಗೆ ಆಧ್ಯಾತ್ಮಿಕತೆಯ ಉನ್ನತಿಯತ್ತ ಗಮನವಿಲ್ಲವೋ ಅವರ ಸೋಲು ಖಂಡಿತ. ಜೀವನದ ಲೌಕಿಕ ಸೋಲನ್ನು ಅನುಭವಿಸುವುದರ ಮೂಲಕ ಅಲೌಕಿಕ ಚಿಂತನೆಗೆ ಬರುವ ಅನಿವಾರ್ಯತೆ ಸೃಷ್ಟಿಯಾಗುವುದೇ ಈ ಪರಾಭವ ಸಂವತ್ಸರದ ಮೂಲ ಒಂದು ವಿಷಯ ಇರುವಂಥದ್ದು. ಹಾಗಾಗಿ ಅಲೌಕಿಕತೆಯತ್ತ ಹೋಗಬೇಕು ಅಂದರೆ ಲೌಕಿಕತೆಯಲ್ಲಿ ಆಸೆಪಟ್ಟ ವಿಷಯಗಳೆಲ್ಲವೂ ಅವರಿಗೆ ತೊಂದರೆದಾಯಕವಾಗಿ ಪರಿಣಮಿಸ್ತದೆ. ಇದನ್ನೇ ಕಾಳಸರ್ಪಯೋಗ ಅಂತ ಕರಿತೀವಿ. ಆದ್ದರಿಂದ ಲೌಕಿಕತೆಯ ಆಸೆಗಳಿಗೆ ಬೆಂಕಿ ಬೀಳುವಂಥ ವ್ಯವಸ್ಥೆ ಕೇತು ಮತ್ತು ರಾಹುವಿನಿಂದ ಉಂಟಾಗಿ ಯಾರೆಲ್ಲ ಈ ಒಂದು ದೇವರನ್ನು ನಂಬದೇ ಇರತಕ್ಕಂಥದ್ದು, ಅಶ್ರದ್ಧೆ ಮತ್ತು ಧರ್ಮದ ವಿರುದ್ಧವಾದ ನಡೆಯನ್ನು ಉಳ್ಳವರು, ಮಾನವೀಯ ಧರ್ಮದ ವಿರುದ್ಧ ಇರತಕ್ಕಂಥವ್ರು ಯಾರ್ಯಾರಿದ್ದಾರೋ ಆ ಮಾನವೀಯ ಧರ್ಮದ ವಿರುದ್ಧ, ಪ್ರಕೃತಿಯ ವಿರುದ್ಧ ಇರತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ಕೇತುಗ್ರಸ್ತ ಕಾಳಸರ್ಪ ಯೋಗ ಸಂಪೂರ್ಣವಾಗಿ ಪರಾಭವ ಸಂವತ್ಸರದಲ್ಲಿ ಪರಾಭವವನ್ನೇ ಮಾಡುವಂಥದ್ದು. ಆದರೆ ಯಾರಿಗೆ ಕೇತುವಿನ ಗಣಪತಿಯ ಆರಾಧನೆ, ನಾಗ ಆರಾಧನೆ ಇರ್ತದೆಯೋ, ನಾಗಶಕ್ತಿ ವಿನಾಯಕನ ಆರಾಧನೆ ಇರುತ್ತೆಯೋ, ಅವರು ಯಾವುದೇ ರಾಶಿಯಲ್ಲಿ ಹುಟ್ಟಿರಲಿ, ಯಾವುದೇ ರಾಶಿಯಲ್ಲಿ ಹುಟ್ಟಿದ್ದರೂ ಕೂಡ ಅವರು ದೇವರನ್ನು ನಂಬಲೇಬೇಕು ಅಂತ ಇಲ್ಲ, ದೇವರನ್ನು ನಂಬಬಾರದು ಅಂತಲೂ ಇಲ್ಲ. ಹಾಗಾಗಿ ಯಾವುದೇ ರಾಶಿಯಲ್ಲಿ ಹುಟ್ಟಿದ್ದರೂ ಕೂಡ ಈ ಒಂದು ಮನಸ್ಥಿತಿಯ ಇರತಕ್ಕಂತಹ ಯಾವ ವ್ಯಕ್ತಿಗಳಿದ್ದಾರೆ, ಗಣಪತಿ ಮತ್ತು ನಾಗನನ್ನು ಆರಾಧನೆ ಮಾಡುವ ವ್ಯಕ್ತಿಗಳಿದ್ದಾರೆ, ತಾಯಿ ತಂದೆಯನ್ನು ಗೌರವಿಸುವ ವ್ಯಕ್ತಿಗಳಿದ್ದಾರೆ, ಪೂಜ್ಯ ಭಾವದಿಂದ ಗುರು ಹಿರಿಯರನ್ನು ನೋಡುವಂತಹ ವ್ಯಕ್ತಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಅತ್ಯಂತ ಪರಾಭವದಿಂದ ಜಯವನ್ನು ಉಂಟು ಮಾಡ್ತಕ್ಕಂಥದ್ದು. ಆದ್ದರಿಂದಾಗಿ ಈ ಪರಾಭವದಿಂದ ಜಯವನ್ನು ಉಂಟಾಗ್ತಕ್ಕಂಥದ್ದು. ಯಾಕೆಂದರೆ ಎಲ್ಲಿಯವರೆಗೆ ಕೆಟ್ಟತನದ ಉನ್ನತಿ ಇರುತ್ತೋ ಆಗ ಒಳ್ಳೆಯತನದ ಅವನತಿ ಇರುತ್ತೆ. ಹಾಗಾಗಿ ಅದು ಅಪಜಯ ಅಂತ ಕರೆಸ್ಕೊಳ್ಳುತ್ತೆ. ಇವತ್ತಿನವರೆಗೆ ಯಾರೆಲ್ಲ ಈ ರೀತಿಯಾದ ಅಪಜಯದಲ್ಲಿ ಇದ್ದರೋ ಅವರೆಲ್ಲ ಇನ್ನು ಪರಾಭವದಿಂದ ಮುಕ್ತರಾಗಿ ಸಂಪೂರ್ಣವಾಗಿ ಜಯದ ಕಡೆಗೆ ಹೋಗುವಂಥ ದಿನ. ಯಾರೆಲ್ಲ ಅತ್ಯಂತ ಅಧರ್ಮದಿಂದಲೋ ಅಥವಾ ಮಾನವೀಯ ಧರ್ಮದ ಸತ್ಯದ ನಡೆಯನ್ನು ನಡೆಯದೆ ಧರ್ಮದ ಮಾರ್ಗದಲ್ಲಿ ಹೋಗದ ಯಾವ್ಯಾವ ವ್ಯಕ್ತಿಗಳಿರ್ತಾರೋ
ಅಸತ್ಯ ಮಾರ್ಗವು ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಾಭವ ಹೊಂದಿ ಅವರಿಗೆ ಅಲೌಕಿಕವಾದ ಜಯವನ್ನು ಕೊಡ್ತಕ್ಕಂಥದ್ದು ಈ ಒಂದು ಪರಾಭವ ಸಂವತ್ಸರ. ಆದ್ದರಿಂದ ಪರಾಭವ ಸಂವತ್ಸರದಲ್ಲಿರುವ ರಾಹು ಕೇತುವಿನಿಂದ ಉಂಟಾಗುವಂತಹ ಕಾಳಸರ್ಪ ಯೋಗವು ಈ ಒಂದು ಸಂವತ್ಸರದಲ್ಲಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಯಾರೆಲ್ಲ ಮಾಡ್ತಾರೆ, ಆ ವಿನಾಯಕನಿಂದ, ಕೇತುವಿನಿಂದ ಉಂಟಾಗುವ ಮತ್ತು ರಾಹುವಿನಿಂದ ಉಂಟಾಗುವಂತಹ ದೋಷವನ್ನು ನಾಗನು ಸಂಪೂರ್ಣವಾಗಿ ನಿವಾರಣೆ ಮಾಡುವ ಮೂಲಕವಾಗಿ ಅವರ ಜೀವನದಲ್ಲಿ ಹೊಸತನವನ್ನು, ಹೊಸ ಹರುಷವನ್ನು ಖಂಡಿತವಾಗಿ ಉಂಟು ಮಾಡ್ತಾನೆ. ಹಾಗೆ ಇದನ್ನು ನೋಡಿದಾಗ ಈ ಒಂದು ಗ್ರಹ ಸ್ಥಿತಿಯನ್ನು ಗಮನಿಸಿದಾಗ 25/3/26 ಬುಧವಾರ ಸಪ್ತಮಿಯ ದಿವಸ ಶುಕ್ರ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ 2/4/26 ಗುರುವಾರ ಆ ಒಂದು ಪೌರ್ಣಿಮೆಯ ದಿವಸ ಕುಜಗ್ರಹವು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 10/4/26 ಶುಕ್ರವಾರ ದಿವಸ ಅಷ್ಟಮಿಯ ದಿವಸ ಬುಧನು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 14/4/26 ಮಂಗಳವಾರ ಆ ರವಿಯು ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ 2/4/26 ಗುರುವಾರದಂದು ಕನ್ಯಾ ರಾಶಿಯಲ್ಲಿ ಪೌರ್ಣಿಮೆ ಕೂಡ ಸಂಭವಿಸ್ತಾ ಇದೆ. 17/4/26 ಶನಿವಾರದಂದು ಮೀನ ರಾಶಿಯಲ್ಲಿ ಅಮಾವಾಸ್ಯೆ ಘಟಿಸ್ತಾ ಇದೆ. 27/3/26 ಶುಕ್ರವಾರ ಈ ಶ್ರೀರಾಮನವಮಿ. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಶ್ರೀರಾಮನವಮಿಯ ಶುಭಾಶಯಗಳು. ಕುಂಭರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಪರಾಭವ ಸಂವತ್ಸರದ ಚೈತ್ರ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಈ ಒಂದು ಕುಂಭರಾಶಿಯ ಅಧಿಪತಿಯಾದ ಶನೇಶ್ವರನು ದ್ವಿತೀಯದಲ್ಲಿ ಇರ್ತಕ್ಕಂಥದ್ದು, ಶುಕ್ರನ ಯುತಿಯನ್ನು ಹೊಂದಿರುವಂಥದ್ದು, ಉಚ್ಚ ಸ್ಥಾನದಲ್ಲಿರುವ ಶುಕ್ರ ಮತ್ತು ರವಿಯ ಯುತಿ, ಕುಜ ಬುಧ ಯುತಿ ಮತ್ತು ಕುಜ ಬುಧನ ಯುತಿಯಾದಂತಹ ರಾಹು, ಈ ರೀತಿಯಾಗಿರುವಂತಹ ಒಂದು ಗ್ರಹ ಸ್ಥಿತಿಯಲ್ಲಿ ಸಪ್ತಮದಲ್ಲಿ ನೇರವಾಗಿ ಕೇತು ಇರುವಂತಹ ಗ್ರಹ ಸ್ಥಿತಿಯಲ್ಲಿ ಪ್ರಬಲವಾದಂತಹ ಕೇತುಗ್ರಸ್ತ ಕಾಳಸರ್ಪ ಯೋಗಕ್ಕೆ ಪ್ರಬಲವಾಗಿ ತುತ್ತಾಗಿರುವಂತಹ ಈ ಒಂದು ಕುಂಭರಾಶಿಯವರಿಗೆ ಎಷ್ಟು ಒಳ್ಳೆಯ ಫಲ ಇದೆ, ಎಷ್ಟು ಕೆಟ್ಟ ಫಲ ಇದೆ ಎಂಬುದಾಗಿ ಚಿಂತಿಸೋಣ. ಮಿತ್ರರೇ, ಈ ವಿಡಿಯೋ ಸ್ವಲ್ಪ ವಿಸ್ತೃತವಾಗಿದೆ. ಯಾಕೆಂದರೆ ಗ್ರಹಸ್ಥಿತಿಗಳು ನೀವು ನೋಡಿ, ಕುಂಭದ ಅಕ್ಕಪಕ್ಕವೇ ಎಲ್ಲ ಗ್ರಹಗಳು ಕಾಣ್ತಾ ಇದ್ದಾವೆ. ಇದನ್ನು ವಿವರಣೆ ಕೊಡುವುದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಫಲ ಸಿಗ್ತದೆ. ಅನಿವಾರ್ಯವಾಗಿ ನಾವು ಹೇಳಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾಗಾಗಿ ಸ್ವಲ್ಪ ವಿಳಂಬ ಆಗತ್ತೆ. ಸಹನೆಯಿಂದ ದಯವಿಟ್ಟು ನೋಡಿ, ನಿಮ್ಮ ಜೀವನದಲ್ಲಿ ಮೇಲ್ಮಟ್ಟಕ್ಕೆ ಬರುವಂತಹ ಯೋಗವನ್ನು ಸೃಷ್ಟಿಸಿಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣ ತಪ್ಪದೆ ನೋಡಿ, ಆಗ ನಿಮಗೆ ಅತ್ಯುತ್ತಮವಾದ ಫಲ ಲಭ್ಯವಾಗಲಿಕ್ಕೆ ಏನು ದಾರಿ ಇದೆ, ನಿಮ್ಮ ಗೆಲುವು ಯಾವಾಗ ಸಾಧ್ಯ ಎನ್ನುವುದು ಖಂಡಿತವಾಗಿ ನಿಮಗೆ ಅರ್ಥವಾಗುವಂತೆ ಹೇಳುವುದಕ್ಕೆ ನಾವು ಖಂಡಿತ ಪ್ರಯತ್ನ ಪಡ್ತೀವಿ. ಯಾಕೆಂದರೆ ಎಲ್ಲವನ್ನು ಎಲ್ಲರಿಗೂ ಅರ್ಥ ಆಗುವಂತೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಹೇಗೆ ತಗೊಳ್ತಾರೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಏಕೆಂದರೆ 100 ವಿದ್ಯಾರ್ಥಿಗಳಿದ್ದರೆ ಒಂದೇ ಶಿಕ್ಷಕ, ಒಂದೇ ಸಿಲೆಬಸ್ ಇರುತ್ತೆ. ಮಕ್ಕಳ ಮಾರ್ಕ್ಸ್ ಮಾತ್ರ ಭಿನ್ನ 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 ಆಗಿರುತ್ತೆ, ಒಂದೇ ರೀತಿ ಇರೋದೇ ಇಲ್ಲ. ಹಾಗೆಯೇ ತೆಗೆದುಕೊಳ್ಳುವ ರೀತಿಯನ್ನು ಅವಲಂಬಿಸಿ, ಅನುಸರಿಸುವ ರೀತಿಯನ್ನು ಅವಲಂಬಿಸಿ ಅವರವರಿಗೆ ಆ ಫಲಗಳು ಲಭ್ಯವಾಗ್ತವೆ. ಆದ್ದರಿಂದ ಏನಾಗುತ್ತೆ, ಕುಂಭರಾಶಿಯಲ್ಲಿ ಹುಟ್ಟಿದವರಿಗೂ ಕೂಡ ಅತ್ಯುತ್ತಮವಾದ ಫಲವು ಕೆಲವರಿಗೆ ಲಭ್ಯವಾಗುತ್ತೆ, ಕೆಲವರಿಗೆ ಮಧ್ಯಮ ಫಲ ಲಭ್ಯವಾಗುತ್ತೆ, ಕೆಲವರಿಗೆ ಕೇವಲ ನೀಚ ಫಲ ಲಭ್ಯವಾಗುತ್ತೆ. ಉದಾಹರಣೆಗೆ, ಈ ವಿಡಿಯೋವನ್ನು 10,000 ಜನ ನೋಡಿದ್ರು ಅಂತ ಅಂದ್ಕೊಂಡ್ರೆ 100 ಜನ ಶೇರ್ ಮಾಡ್ತಾರೆ ಅಷ್ಟೇ. ಅನೇಕರಿಗೆ ಒಳ್ಳೇದಾಗಲಿ, ನಮಗಿಂತ ಒಳ್ಳೇದಾಗಲಿ ಅನ್ನೋ ಮನೋಭಾವನೆ ಇದ್ದವರು ಅಷ್ಟು ಜನ ಆ 100 ಜನರಲ್ಲಿ ಶೇರ್ ಮಾಡಿಬಿಡ್ತಾರೆ. ಅಂದರೆ ವಿದ್ಯಾರ್ಥಿಗಳಾದವರು ಕೇವಲ ಮಾರ್ಕ್ಸಿಗೆ ಓದೋರಿಗೆ ಕಡಿಮೆ ಮಾರ್ಕ್ಸ್ ಬರ್ತದೆ, ಮಧ್ಯಮ ಫಲ ಸಿಗ್ತದೆ. ಅಲಕ್ಷ್ಯ ಮಾಡಿದವರಿಗೆ ನೀಚ ಫಲ ಸಿಗ್ತದೆ. ಜ್ಞಾನಕ್ಕಾಗಿ ಓದ್ತಾರಲ್ಲ, ಅದನ್ನು ಮೀರಿ ಓದ್ತಾರೆ, ಲೈಬ್ರರಿಗೆ ಹೋಗಿ ಅಲ್ಲ, ಅವರು ಔಟ್ ಆಫ್ ಔಟ್ ಬರ್ತಾರೆ. ಇಷ್ಟೇ ವ್ಯತ್ಯಾಸ. ಹಾಗೆ ಇಲ್ಲಿ ಶೇರ್ ಮಾಡುವವರ ಸಂಖ್ಯೆ ಎಷ್ಟಿರ್ತದೆ, 100 ಜನರಲ್ಲಿ 10 ಜನ ಔಟ್ ಆಫ್ ಔಟ್ ಬರುವ ಹಾಗೆ 10,000 ಜನರಲ್ಲಿ 100 ಜನ ಶೇರ್ ಮಾಡ್ತಾರೆ ಅಷ್ಟೇ. ಆ ಒಂದು 100 ಜನರಲ್ಲಿ ನೀವು ಹಾಗೆ ಅಂತ ನಮ್ಮ ಆತ್ಮೀಯ ವಿನಂತಿ. ಯಾಕೆಂದರೆ ನಿಮ್ಮ ಮನೋಭಾವನೆಯ ಒಂದು ವೈಶಾಲ್ಯತೆ ಇದೆಯಲ್ಲ, ಅದು ನಿಮ್ಮ ಜೀವನದ ಅತ್ಯುನ್ನತ ಕಡೆಗೆ ನಿಮ್ಮನ್ನೇ ಎಳ್ಕೊಂಡು ಹೋಗುತ್ತೆ. ಕೆಲವರು ನಮ್ಮ ವಿಡಿಯೋಗಳನ್ನು ನೋಡಿದವರು, ಕೆಲವರು 10,000ದಲ್ಲಿ ಈ ಸರಿ ಒಂದು ವಿಡಿಯೋ ಶೇರ್ ಮಾಡಿ ಇನ್ನೊಂದು ವಿಡಿಯೋ ಶೇರ್ ಮಾಡದೇ ಇರ್ಬೋದು. ಈ ಥರ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಜೀವನದ ನಿರ್ಣಯಗಳು ಕೂಡ ಅದೇ ರೀತಿ ಇರ್ತವೆ. ಅದು ಕೇವಲ ನಮ್ಮ ವಿಡಿಯೋಕ್ಕೆ ಅಂತ ಅಲ್ಲ, ಉತ್ತಮವಾದ ಮಾಹಿತಿಯನ್ನು ಅನೇಕರಿಗೆ ಕಳಿಸುವಂತಹ ಮನಸ್ಥಿತಿ ಇದೆಯಲ್ಲ, ಇದು ಆ ಸಮಯ ಅದೆಲ್ಲವನ್ನು ಕೂಡ ಕೂಡಿಕೊಂಡು ಬಂದಾಗ ಮಾತ್ರ ಸಾಧ್ಯ. ಆ ಉತ್ತಮ ಫಲ ನಿಮಗೆ ಸಿಗುವಂತಾಗಲಿ ಎನ್ನುವ ಸಂಪೂರ್ಣ ಆಶಯದೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ವಿಳಂಬ ಆಗ್ತಾ ಇದೆ. ಹಾಗಿದ್ರೆ ಈ 3 ಫಲ ಒಂದೇ ರಾಶಿಯವರಿಗೆ ಸಿಗ್ತದೆ ಅಂತಾದರೆ, ಇದರಿಂದ ಹಾಗಿದ್ರೆ ಉತ್ತಮ ಫಲವನ್ನು ಮಾತ್ರ ಪಡೆಯೋದಕ್ಕೆ ಸಾಧ್ಯವೇ ಇಲ್ವಾ? ಕೆಲವರಿಗೆ ನೀಚ ಫಲವನ್ನೇ ಪಡಿಬೇಕು? ಖಂಡಿತ ಇಲ್ಲ. ನೋಡಿ, ಸುಲಭ. ಹೇಗೆ ಈ ವಿಡಿಯೋವನ್ನು ಶೇರ್ ಮಾಡದೆ ಇರೋದಕ್ಕಾಗೋದೇ ಇಲ್ವಾ?
ಆಗುತ್ತೋ ಇಲ್ವೋ? ಈಗ ಹೇಗೆ ಇದು ಇಷ್ಟೇ ಸರಳ. ಪರಿಹಾರ ಅಂದರೆ ಏನು ಅಂತಂದರೆ, ಈಗ 10 ಜನ ವಿಡಿಯೋವನ್ನು ನೋಡ್ತಾ ಇದ್ದಾರೆ, ಅದರಲ್ಲಿ ಒಬ್ಬ ಮಾತ್ರ ಶೇರ್ ಮಾಡ್ದ, ಬೇರೆಯವರು ಯಾಕೆ ಶೇರ್ ಮಾಡಿಲ್ಲ ಅಂತ ಕೇಳಿದರೆ ಅವ್ರಿಗೆ ಶೇರ್ ಮಾಡಬೇಕು ಅಂತ ಅನಿಸಿಲ್ಲ, ಮಾಡಿಲ್ಲ ಅಷ್ಟೇ. ಹಾಗಾಗಿ ಈ ಮನೋಭಾವನೆ ಇದೆಯಲ್ಲ, ಇದೇ ಉತ್ತಮ ಫಲ ಮತ್ತು ಇದರ ಫಲದ ಅವಲಂಬಿಸಿ ಆ ಪ್ರತಿಯೊಂದು ಹಂತದಲ್ಲೂ ಕೆಲಸ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಉತ್ತಮವಾದ ಫಲವನ್ನೇ ಪಡಿಬೇಕು ಅಂತಾದರೆ ಅವರು ಆ ನಿಟ್ಟಿನಲ್ಲಿ ಅವರ ಮನಸ್ಥಿತಿ ಕೆಲಸ ಮಾಡಿದ್ರೆ ಉತ್ತಮ ಫಲ ಸಿಗ್ತದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡದೇ ಇದ್ದಾಗ ಅದು ಉತ್ತಮ ಫಲದತ್ತ ಹೋಗೋದಿಲ್ಲ. ಆದರೆ ನಮ್ಮ ಉದ್ದೇಶ ಏನಿದೆ ಅಂದರೆ, ಸಂಪೂರ್ಣವಾಗಿ ಎಷ್ಟು ಜನ ಈ ವಿಡಿಯೋವನ್ನು ನೋಡ್ತಾರೋ ಅಷ್ಟೂ ಜನ ಈ ಉತ್ತಮ ಫಲವನ್ನೇ ಪಡೆಯಲಿ ಅನ್ನುವ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೇವೆ. ಹಾಗಾಗಿ ಮಿತ್ರರೇ, ಅನೇಕರಿಗೆ ಇದರ ಸಹಾಯ ಆಗಲಿ, ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಇದರ ಮೂಲಕವಾಗಿ ನಿಮ್ಮ ಮನೋವೈಶಾಲ್ಯತೆ ಮತ್ತು ನಿಮ್ಮ ಸಮಯವನ್ನು ಉತ್ತಮತೆಗೆ ಕೊಡುವಂಥ ಒಂದು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳುವುದರ ಜೊತೆಗೆ ಉತ್ತಮವಾದ ಫಲವನ್ನು ಅನುಭವಿಸುವ ಚಿಂತನೆಯನ್ನು ಇವತ್ತಿನಿಂದ ದಯವಿಟ್ಟು ಪ್ರತಿಯೊಬ್ಬರು ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ನಾವಂತೂ ಸ್ಪಷ್ಟವಾಗಿ ಹೇಳ್ತೇವೆ, ನಿಮಗೆ ಅತ್ಯುತ್ತಮವಾದ ಫಲವೇ ಎಲ್ಲ ಗ್ರಹ ಸ್ಥಿತಿಯಿಂದ ಉಂಟಾಗಲೇಬೇಕು ಅಂತ ಪರಿಹಾರವನ್ನು ನಾವು ಹೇಳ್ತೇವೆ. ಅದು ಹೇಗೆ ಎನ್ನುವುದನ್ನು ಹೇಳ್ತೇವೆ. ನೋಡಿ, ಇಲ್ಲಿ ಈ ರಾಹು ಇದೆಯಲ್ಲ, ಈ ರಾಹು ಮತ್ತು ಕೇತು ಏನು ಮಾಡ್ತವೆ ಮೊದಲು ಅದನ್ನು ತಿಳ್ಕೊಳ್ಳೋಣ. ಹಾಗಾಗಿ ವಿಸ್ತೃತವಾಗುತ್ತೆ. ಸುಮ್ಮನೆ ಏನೋ ಪರಿಹಾರ ಹೇಳಿದ್ರೆ ಅದು ಕೆಲಸಕ್ಕೆ ಬರೋದಿಲ್ಲ, ಮಾಡೋ ಮನಸ್ಸು ಬರೋದಿಲ್ಲ. ಈ ರಾಹು ಮತ್ತು ಕೇತು ಮಾಡತಕ್ಕಂಥ ದೋಷಗಳು, ಚಂದ್ರನ ವಿರುದ್ಧವಾಗಿ ಕೇತುವನ್ನು, ಬುಧನ ವಿರುದ್ಧವಾದ ದಿಕ್ಕಿನಲ್ಲಿ ರಾಹುವನ್ನು ಸ್ಥಾಪಿಸುವ ಪರಂಪರೆ ನಮ್ಮದು. ಮನಸ್ಸು ಮತ್ತು ಬುದ್ಧಿಯನ್ನು ಕೆಡಿಸುವ 2 ವ್ಯವಸ್ಥೆಗಳಿದೆ. ಹಾಗಾಗಿ ಈ 2 ವ್ಯವಸ್ಥೆಗಳ ಮಧ್ಯದಲ್ಲಿ ಸಮಸ್ತ ಗ್ರಹಸ್ಥಿತಿಗಳ ಸ್ಥಿತಿ ಇದೆ. ಹಾಗಾಗಿ ನಮಗೆ ಇರುವಂಥ ಎಲ್ಲ ಒಳ್ಳೆಯ ಫಲವನ್ನು ಸೂಚಿಸುವ ಸಮಸ್ತ ಗ್ರಹಗಳು ಈ ಮನಸ್ಸು ಮತ್ತು ಬುದ್ಧಿಯ ಕಾರಣದಿಂದಲೇ, ಮನಸ್ಸಿಗೆ ಬರುವಂಥ ವಿಘ್ನಗಳಿಂದ, ಬೌದ್ಧಿಕ ಚಾಂಚಲ್ಯತೆಯಿಂದ ಈ ಎಲ್ಲ ಗ್ರಹ ಸ್ಥಿತಿಗಳ ಸಂಪೂರ್ಣ ಫಲ ವಿಫಲವಾಗ್ತದೆ. ಅದನ್ನು ಸರಿ ಮಾಡಿಕೊಳ್ಳುವುದು ಇವೆರಡನ್ನು ಸರಿ ಮಾಡಿಕೊಂಡಾಗ ಮಾತ್ರ. ಇಷ್ಟೇ. ನಮ್ಮ ಜೀವನದಲ್ಲಿ ನೋಡಿ, ನಮ್ಮ ದೇಹದೊಳಗೆ ಏನಾಗ್ತಾ ಇದೆ, ಏನಿದೆ, ಹೇಗಿದೆ ನಮಗೆ ಗೊತ್ತಿಲ್ಲ. ಭಗವಂತ ಕೊಟ್ಟು ಕಳಿಸಿದ್ದಾನೆ ಮನಸ್ಸು ಮತ್ತು ಬುದ್ಧಿ, ಇವೆರಡನ್ನು ನೀನು ಸ್ವತಂತ್ರವಾಗಿ ಬಳಸು. ನಿನ್ನ ಯೋಚನೆ ಹೇಗೆ ಬೇಕಾದರೂ ಮಾಡ್ಕೋ, ನಿರ್ಣಯವನ್ನು ಹೇಗೆ ಬೇಕಾದರೂ ತಗೋ. ಆ ಯೋಚನೆ ಮತ್ತು ನಿರ್ಣಯಗಳ ಮೇಲೆ ನಿನ್ನ ಜೀವನವನ್ನು ನಿರ್ಣಯಿಸ್ಕೋ ಅಂತ 2 ಕೊಟ್ಟು ಕಳಿಸಿದ್ದಾನೆ. ಹಾಗಾಗಿ ಈ ಒಂದು ಮನಸ್ಸನ್ನು ಕೆಡಿಸುವಂಥದ್ದು, ಮನಸ್ಸಿಗೆ ವಿಘ್ನ ಬರ್ತದೆ ಅಂತಲೇ ನೋಡಿ, ಬುಧನಿಂದ ಆಂಜನೇಯ, ಕುಜನಿಂದ ದುರ್ಗಿ, ನಾಗ, ರವಿಯಿಂದ ಈಶ್ವರ, ಶುಕ್ರನಿಂದ ಈ ದುರ್ಗಾದೇವಿ ಇತ್ಯಾದಿಗಳನ್ನು ಆರಾಧನೆ ಮಾಡಿ ದೋಷ ಇದ್ರೆ ಅಂತ ಎಲ್ಲ ಜ್ಯೋತಿಷ್ಕರು ಹೇಳ್ತಾರೆ ತಾನೆ. ಅಂದರೆ ಈ ಯಾವುದೇ ದೇವತಾ ಆರಾಧನೆಯನ್ನು ಮಾಡುವಾಗ ಗಣಪತಿ ಪೂಜೆ ಬಿಟ್ಟು ಮಾಡಿದ್ರೆ ಆಗ್ತದೆಯಾ? ಬೆಳಗ್ಗೆ ಎದ್ದು ತಾಯಿ ತಂದೆ ನಮಸ್ಕಾರ ಮಾಡದೇ ಇದ್ದವ್ರು ಪೂಜೆಗೆ ಹೋಗಿ ಕೂತ್ರೆ ಅದು ಫಲ ಕೊಡ್ತದೆಯಾ? ಹಾಗಾಗಿ ಇದು ಆಗೋದಿಲ್ಲ. ಇದನ್ನು ನಮ್ಮ ಋಷಿಮುನಿಗಳು ಏನು ಮಾಡಿದ್ರು, ತಾಯಿ ತಂದೆ ನಮಸ್ಕಾರ, ಗುರು ಪ್ರಾರ್ಥನೆಯನ್ನು ಮಾಡಿ, ಗಣಪತಿಯ ಆರಾಧನೆಯನ್ನು ಮಾಡಿ, ಆನಂತರದಲ್ಲಿ ಕುಲದೇವತೆ ಆರಾಧನೆಯನ್ನು ಮಾಡಿ ಅಂತ ಹೇಳಿದ್ರು. ನಮ್ಮ ದೇವತೆ ಯಾವುದೇ ಆದರೂ ಕೂಡ ಆ ಗಣಪತಿಯ ಪೂಜೆ ಇಲ್ಲದೆ ಅದು ವಿಘ್ನಕ್ಕೆ ಒಳಗಾಗ್ತದೆ. ಯಾವುದೇ ರೀತಿಯಾದ ಇದು ಹೇಗಿದೆ ಅಂತಂದರೆ, ಪೂಜೆಗೆ ಕುಳಿತುಕೊಂಡ್ವಿ, ಕುಲದೇವತಾ ಆರಾಧನೆ ನಾವು ತುಂಬ ಭಕ್ತಿಪೂರ್ವಕವಾಗಿ ಪೂಜೆ ಮಾಡ್ತಾ ಇದ್ದೀವಿ. ಮನಸ್ಸು ಆ ಮೂರ್ತಿಯ ಪಕ್ಕಕ್ಕಿದ್ರೂ ಕೂಡ, ಕುಲದೇವತೆಯ ಆ ಮನಸ್ಸಿನಲ್ಲಿ ನಾವು ತಂದುಕೊಂಡ್ರೂ ಕೂಡ ಇದ್ದಕ್ಕಿದ್ದಾಗೆ ಇವತ್ತು ಯಾರೋ ಸಾಲ ಕೇಳಲಿಕ್ಕೆ ಬರ್ತಾರೆ ಅಂತ ನೆನಪಾಯಿತು. ಮಹಾವಿಘ್ನ. ಅವ್ರು ಯಾರೋ ಸಾಲ ಕೊಡದಿತ್ತು, ಇವತ್ತಾರೋ ಅವ್ರ ಮನೆಗೆ ಹೋಗಿ ಸಾಲ ಕೇಳಲೇಬೇಕು ಅಂತ, ಆ ಕೊಡೋದನ್ನು ವಾಪಸ್ ಪಡೆದೇಬೇಕು, ಇಲ್ಲ ನಾವು ಕೊಡೋದಿಲ್ಲ ಅಂತ ಈ ರೀತಿಯಾದ ಯೋಚನೆಗಳು ಬರೋದಕ್ಕೆ ಶುರುವಾಗ್ಬಿಡುತ್ತೆ. ಇದೇ ಮನೋವಿಘ್ನ. ಆದ್ದರಿಂದಾಗಿ ಈ ಕೇತು ದೋಷ ಅಂತ ಕಂಡಂತಹ ಋಷಿಮುನಿಗಳು ಪ್ರತಿಯೊಂದು ಗ್ರಹದ ಸಂಪೂರ್ಣ ಫಲವನ್ನು, ಪ್ರತಿಯೊಂದು ದೇವತಾ ಆರಾಧನೆಯ ಶುಭ ಫಲವನ್ನು ಪಡೆಯೋದಕ್ಕೆ ಗಣಪತಿಯ ಪೂಜೆಯನ್ನು ಹೇಳ್ತಾರೆ. ಯಾಕೆ? ಇದು ನಾಗಶಕ್ತಿ ವಿನಾಯಕ, ನಾಗನ ದೋಷ, ರಾಹುವಿನ ದೋಷಕ್ಕೆ ನಾಗನ ಮತ್ತು ವಿನಾಯಕನು ಕೇತುವಿನ ದೋಷವನ್ನು ತೆಗೆಯುವುದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮುದ್ಗಲ ಪುರಾಣದಲ್ಲಿ ಹೇಳ್ತಾರೆ. ಇದು ಒಂದೇ ನಿಜವಾದ ಪರಿಹಾರ, ಇದನ್ನೇ ಮಾಡಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದಾಗಿ ಈಗಾಗಲೇ ಮಿತ್ರರೇ 2 ತಿಂಗಳಿಂದ ಅಷ್ಟೇ ನಾವು ಇದೊಂದು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಬಿಟ್ಟಿದ್ದೇವೆ. ಇದನ್ನು ಅನುಸರಿಸಿದವರು ಉತ್ತಮ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಅಂಥ ಉತ್ತಮ ಫೀಡ್ಬ್ಯಾಕ್ ನೀವು ಕೊಡುವಂತಾಗಲಿ, ನಿಮ್ಮ ಎಲ್ಲ ಕೆಲಸಗಳು ಯಶಸ್ಸನ್ನು ಪಡೆಯಲಿ. ಹೇಗೆ ಸಾಧ್ಯನಾ ಅಂತ ಕೇಳಿದರೆ ಖಂಡಿತ ಸಾಧ್ಯ. ಹೇಗೆ ಅಂತ ಕೇಳಿದರೆ, ಎಲ್ಲ ರಾಶಿಯವರಿಗೆ ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಕಣ್ಣಿದೆ, ಆಕಾಶ ಇದೆ, ಆಕಾಶ ತುಂಬ ದೊಡ್ಡದಿದೆ, ಬೆರಳು ಇಷ್ಟು ಸಣ್ಣ ಇದೆ. ಇದು ದೊಡ್ಡ ಸಮಸ್ಯೆ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಇದು ಅತಿ ದೊಡ್ಡ ಸಮಸ್ಯೆ ಅಂತ ಅಲ್ಲ. ಆದರೆ ಈ ಸಮಸ್ಯೆ ಇದ್ದರೆ ಯಾವ ಒಳ್ಳೆಯ ಫಲವೂ ಸಿಗುವುದೇ ಇಲ್ಲ. ಇದು ಪರಿಣಾಮದಲ್ಲಿ ಅತಿ ದೊಡ್ಡ ಪರಿಣಾಮವನ್ನು ಕೊಟ್ಬಿಡುತ್ತೆ. ಸಮಸ್ಯೆ ಸಣ್ಣದಾಗಿದೆ. ಹಾಗಾಗಿ ಅತಿ ಕೆಟ್ಟ ಪರಿಣಾಮವನ್ನು ಕೊಡ್ತಕ್ಕಂತಹ ಈ ಒಂದು ಅವ್ಯವಸ್ಥೆ ಏನಿದೆಯಲ್ಲ, ಇದು ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇರುವಂತಹ ವ್ಯವಸ್ಥೆ ಆಗಿರುತ್ತೆ. ಕಣ್ಣನ್ನು ಹೀಗೆ ಇಟ್ಕೊಂಡ್ರೆ
ಆಕಾಶವೇ ಸಂಪೂರ್ಣವಾಗಿ ಕ್ಲೋಸ್ ಆದಂತೆ ಭಾಸ ಆಗುತ್ತೆ. ಅದೇ ದೋಷ. ಈ ರಾಹುಕೇತು ಮನಸ್ಸನ್ನು ಸಂಪೂರ್ಣ ಆವರಿಸಿಬಿಡ್ತಾವೆ. ಪಾಪಾಂಶದಿಂದ ಬುದ್ಧಿಯನ್ನು ಆವರಿಸ್ತದೆ. ಈ ಆವರಿಸಿದ ಸೂರ್ಯನಿಗೆ ಮುಚ್ಚಿದ ಮೋಡವನ್ನು ಸರಿಸುವುದು ಹೇಗೆ? ಇದೇ ಸಮಸ್ಯೆ. ಇದರಿಂದಾಗಿ ಎಲ್ಲ ಗ್ರಹಗತಿಗಳ ಒಳ್ಳೆಯ ಯೋಗಗಳು ತಪ್ಪು ಹೋಗುತ್ತೆ. ಇದರಿಂದಾಗಿ ನೀಚ ಮಧ್ಯಮ ಉತ್ತಮ ಫಲಗಳು ಸಿಗ್ತವೆ. ಹಾಗಾಗಿ ಯಾರಿಗೆ ಈ ಒಂದು ರಾಹು ಪೀಡಿತತ್ವವನ್ನು ತೆಗೆದುಕೊಳ್ಳುವಂಥ ಯೋಗ ಬರ್ತದೆ, ಅವರ ಮೂಲ ಯೋಗದ ಎಲ್ಲ ಯೋಗಗಳು ತಾನಾಗಿ ಅವರಿಗೆ ಗೋಚರವಾಗಿ ಅತಿ ಸುಲಭವಾದಂಥ ಮಾನಸಿಕ ಸ್ಥಿರತೆಯ ಜೊತೆಗೆ ಬೌದ್ಧಿಕ ಚಾಂಚಲ್ಯತೆ ಇಲ್ಲದ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಆದ್ದರಿಂದಾಗಿ ಈ ನಿರ್ಣಯಾತ್ಮಕ ಶಕ್ತಿಯು ಮತ್ತು ಆ ಸುಯೋಚನೆಗಳ ಮೂಲಕವಾಗಿ ಸಮಸ್ತವಾದ ಯೋಗವನ್ನು ಪಡೆಯುವುದಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯ ಮಾನಸ ಪೂಜೆಯನ್ನು ಕೊಟ್ಟಿದ್ದೇವೆ. ಸುಲಭವಾಗಿ ಅರ್ಥೈಸ್ಕೊಳ್ಬೋದು ಮನುಷ್ಯರಾದವರು. ಯಾಕೆ ಅಂತ ಕೇಳಿದ್ರೆ, ಮನಸ್ಸು ಅದಿದ್ದವರು ಮನುಷ್ಯರು. ಆ ಮನಸ್ಸು ಯಾರಿಗಿದೆಯಲ್ಲ, ಆ ಮನಸ್ಸು ವಿಘ್ನಕ್ಕೆ ಒಳಗಾದಾಗ ಕೆಲಸ ಹಾಳಾಗತ್ತೆ, ಸ್ವಾಭಾವಿಕ. ಮನಸ್ಸಿಗೆ ಸಂಬಂಧಪಟ್ಟಿದ್ದು ಮಾನಸ. ಇಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಏನು ಅಂತ ಕೇಳಿದರೆ, ಈ ಮನಸ್ಸಿಗೆ ಸಂಬಂಧಪಟ್ಟ ಮಾನಸ ಅಂದರೆ ಅದಕ್ಕೂ ಕೂಡ ಅರ್ಥವನ್ನು ಹೇಳ್ತೇನೆ, ದಯವಿಟ್ಟು ಅರ್ಥೈಸ್ಕೊಳ್ಳಿ. ಇದೇ ನಿಜವಾದ ಪರಿಹಾರ, ಅತಿ ಸುಲಭ. ಎಲ್ಲರೂ ಕೂಡ ಚಿತ್ತ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಎನ್ನುವಂತಹ ವಾಕ್ಯಗಳು ಯಾಕೆ ಯೋಗ ಪತಂಜಲಿಯ ಸ್ತೋತ್ರದಲ್ಲಿ ನಾವು ಹೇಳ್ತೇವೆ. ಚಿತ್ತಶುದ್ಧಿ ಅಂತ ಹೇಳ್ತಾರಲ್ಲ, ಅದು ಏನದು? ಇದಕ್ಕೆ ಈ ಕೇತುವಿನ ಆರಾಧನೆ ಅತಿ ಮುಖ್ಯವಾಗಿರುತ್ತೆ. ಈ ಚಿತ್ತಶುದ್ಧಿ ಅಂದರೆ ನಿರ್ಮಲತೆ, ವಿವೇಕ ಕೆಲಸ ಮಾಡುವಂತಹ ಮನಸ್ಥಿತಿ. ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಮಾನಸ. ಹಾಗಾಗಿ ಮನಸ್ಸಿಗೆ ಸಂಬಂಧಪಟ್ಟಂಥದ್ದನ್ನು ನಾವು ಮಾಡಿದ್ರೆ ಸುಖ ಮತ್ತು ದುಃಖ ನಮ್ಮ ಮನಸ್ಸಿಗೆ ಮಾತ್ರ ಅದು ಗೋಚರವಾಗುವಂಥದ್ದು. ನೋಡಿ, ಮೊದಲು ಯೋಚನೆ ಬರುತ್ತೆ, ಮನಃಕಾರಕ ಚಂದ್ರ. ಯೋಚನೆ ಬಂದ ಮೇಲೆ ಆ 100 ಯೋಚನೆಗಳನ್ನು ಆಧರಿಸಿ ಒಂದು ನಿರ್ಧಾರ ಬರುತ್ತೆ. ಅದೇ ಬೌದ್ಧಿಕತೆ, ವಿವೇಕ ಅಂತ ಕರೀತೇವೆ. ಹಾಗಾಗಿ ಚಂದ್ರಪುತ್ರೋ ಮಹಾದ್ಯುತಿ ಎಂಬುದಾಗಿ ಬುಧನನ್ನು ಹೇಳ್ತಾರೆ. ಯೋಚನೆಗಳ ನಂತರ ಹುಟ್ಟುವುದೇ ನಿರ್ಣಯವಾಗಿದ್ದರಿಂದ, ಯೋಚನೆಯಿಂದಲೇ ಹುಟ್ಟುವುದು ನಿರ್ಣಯವಾಗಿದ್ದರಿಂದಲೇ ಚಂದ್ರನು ಮನಃಕಾರಕನಾಗಿ ಯೋಚನಾಕಾರಕನಾಗಿ ಆ ಚಂದ್ರನ ಮಗ ಬುಧ ಎಂಬುದಾಗಿ ಎಲ್ಲ ಕಡೆ ಋಷಿಮುನಿಗಳು ಹೇಳ್ತಾ ಬರ್ತಾರೆ. ಹಾಗಾಗಿ ಏನು ಮಾಡ್ತಾರೆ, ರಾಹುವಿನ ವಿರುದ್ಧದಲ್ಲಿ ಬುಧನನ್ನು ಈಶಾನ್ಯ ದಿಕ್ಕಿನಲ್ಲೂ, ಈ ಚಂದ್ರನನ್ನು ಈ ಕೇತುವಿನ ವಿರುದ್ಧದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ, ಪೂರ್ವ ದಿಕ್ಕಿನ ಮಧ್ಯದಲ್ಲಿ ಪಂಚೇಂದ್ರಿಯ ಕಾರಕ ಶುಕ್ರನನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಈ ಬುದ್ಧಿ, ಮನಸ್ಸು ಮತ್ತು ಪಂಚೇಂದ್ರಿಯಗಳನ್ನು ನವಗ್ರಹ ದೇವಸ್ಥಾನದಲ್ಲಿ ಮೊದಲನೇದಾಗಿ ಸ್ಥಾಪನೆ ಮಾಡಿರ್ತಾರೆ. ಇದಕ್ಕೆ ತುಂಬ ವಿವರಣೆ ಇದೆ. ಹಾಗಾಗಿ ಈ ಮನಸ್ಸು, ಮಾನಸಿಕತೆ, ನಾವು ಕಣ್ಣು ಮುಚ್ಚಿಕೊಂಡಾಗ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತೇವೆ, ಕಣ್ಣು ಬಿಟ್ಟಾಗ ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀವಿ. ಅದೆಲ್ಲ ನನಗೆ ಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಬರ್ತೀವಿ ಎಲ್ಲ ವಸ್ತುವನ್ನು ನೋಡಿ. ಈ ಒಂದು ಮನಸ್ಸು ಮತ್ತು ಬೌದ್ಧಿಯ ನಿರಂತರವಾದ ಪ್ರಕ್ರಿಯೆ ಇದೆಯಲ್ಲ, ಇದರ ಮೇಲೆ ನಮ್ಮ ಜೀವನದ ನಿರ್ಣಾಯಕ ಹಂತವೇ ನಮ್ಮ ನಿರ್ಣಯಗಳ ಮೇಲೆ ಅವಲಂಬಿತ ಆಗಿದೆ. ಈ ನಿರ್ಣಯ ಶಕ್ತಿಗೆ ಹೊಡೆತ ಕೊಡುವಂಥ ಅವ್ಯವಸ್ಥೆಯೇ ರಾಹು ಆಗಿರ್ತಾನೆ. ಅದನ್ನ ಬೆರಳನ್ನು ಸರಿಸಿ ಆಕಾಶವನ್ನು ನೋಡುವ ಕೆಲಸ ಮಾಡುವುದೇ ನಾಗಶಕ್ತಿ ವಿನಾಯಕನ ಆರಾಧನೆಯ ಕ್ರಮ. ಭಾರತ ದೇಶದ ತುದಿಯಲ್ಲಿ, ತಲೆಯ ಭಾಗದಲ್ಲಿ ಹಿಮಾಲಯ ಪರ್ವತದಂಥ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಇರುವಂತಹ ವಿವೇಕ ಎನ್ನುವಂತಹ ರಾಜಹಂಸಗಳು, ಹಂಸಕ್ಷೀರ ನ್ಯಾಯ, ಯಾವುದು ತಪ್ಪು ಯಾವುದು ಸರಿ ಎನ್ನುವುದಾಗಿ ಹಾಲು ನೀರನ್ನು ಬೇರ್ಪಡಿಸುವ ಮಹಾರಾಜಹಂಸಗಳಿರುವಂತಹ ಅತಿ ಶುದ್ಧವಾದ, ಅದು ಎಷ್ಟು ಮಳೆ ಬಿದ್ದರೂ ಕೂಡ ಅತ್ಯಂತ ಶುದ್ಧವಾಗಿ, ನಿರ್ಮಲವಾಗಿ, ಪ್ರಶಾಂತವಾದಂತಹ ಸ್ಥಿತಿಯಲ್ಲಿರುವಂಥದ್ದೇ ಭಾರತದ ತಲೆಯ ಭಾಗದಲ್ಲಿರುವಂಥದ್ದೇ ಸರೋವರವೇ ಮಾನಸ ಸರೋವರ ಎಂಬುದಾಗಿ ನಮ್ಮ ಋಷಿಮುನಿಗಳಿಟ್ಟರು. ಮನೆಯಲ್ಲಿ ಕುಳಿತು ಮಾನಸ ಪೂಜೆಯನ್ನು ಮಾಡಿದಾಗ ಅದೇ ಫಲ ಲಭ್ಯವಾಗ್ತದೆ. ಮನಸ್ಸು ಶುದ್ಧವಾಗಬೇಕು, ಮಾನಸ ಸರೋವರದಂತೆ. ಆಗ ಇದು ಅತ್ಯಂತ ಹೆಚ್ಚಿನ ಫಲವನ್ನು ಪ್ರತಿಯೊಬ್ಬರಿಗೂ ನೀಡುತ್ತೆ. ಈಗಾಗಲೇ ನಮಗೆ ಒಳ್ಳೆಯ ಫೀಡ್ಬ್ಯಾಕ್ ಬಂದಿದೆ. ಖಂಡಿತ ನಿಮಗೂ ಅದು ಬರಲಿ ಅಂತ ನಾವು ಬಯಸ್ತೇವೆ. ನೋಡಿ, ಈ ಮೂರ್ತಿ ಪೂಜೆಯಿಂದ ಮಾನಸ ಪೂಜೆಗೆ ಹೋಗುವಂಥ ಚಿಂತನೆಯೊಂದಿಗೆ ನಾವು ಈ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ಅನೇಕ ಜನರಿಗೆ ನಮ್ಮ ಕಾಲಾನಂತರದಲ್ಲೂ ಈ ಸತ್ಯ ಹೊರಗೆ ಬಂದು ಅತ್ಯಂತ ನಮ್ಮ ಋಷಿಮುನಿಗಳು ಕಂಡ ಸತ್ಯವು ಪ್ರತಿಯೊಬ್ಬರಿಗೆ ಲಭ್ಯವಾದಾಗ ಎಷ್ಟು ಜನ ಈ ವಿಡಿಯೋ ನೋಡ್ತಾರೋ ಅಷ್ಟು ಜನರಿಗೆ ಒಳ್ಳೆಯದಾಗೋದು ಖಂಡಿತವಾಗಿ ಇದೆ. ನಮಗೆ ಸಂದೇಹವೇ ಇಲ್ಲ. ಅನುಸರಿಸುವ ಮನಸ್ಸು ರಾಹುಕೇತು ದೋಷ ನಿವಾರಣೆಯಾಗಿ ಅವರಿಗೆ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ ನಾಗಶಕ್ತಿ ವಿನಾಯಕನಲ್ಲಿ. ಇಲ್ಲಿ ಮುಖ್ಯವಾಗಿ ಕುಂಭರಾಶಿಯವರು ಈಗಾಗಲೇ ಅನೇಕ ರೀತಿಯಿಂದ ಬಾಧಿತರಾಗಿದ್ದಾರೆ. ಅನೇಕರು ಒಳ್ಳೆಯ ಫಲವನ್ನು ಕೂಡ ಪಡೆದಿದ್ದಾರೆ. ಮಿತ್ರರೇ ಗಮನ ಇಡಿ, ಅವರಿಗೆ ಮಾತ್ರ ಒಳ್ಳೆಯ ಫಲ ಹೇಗೆ ಸಾಧ್ಯ?
ಅತಿ ಹೆಚ್ಚಿನ 80% ಅಷ್ಟು ಜನ ಅತ್ಯಂತ ಬಾಧೆಗೆ ಒಳಗಾಗಿರುವುದು ಸತ್ಯವೇ ಅಂತ ನಮಗೆ ಅನಿಸುತ್ತೆ. ಕಾರಣ ಏನು ಅಂತಂದರೆ, ಇಲ್ಲಿ ಈ ಸಾಡೆ ಸಾತಿನ ಪರಿಣಾಮದಿಂದಾಗಿ ಯಾರ ನಿರ್ಣಯ ತಪ್ಪಿ ಹೋಗಿರುತ್ತೋ ಅವರು ಜೀವನದಲ್ಲಿ ಅತಿಯಾದ ಸಾಲಬಾಧೆಯಲ್ಲಿ ಮತ್ತು ಅತಿಯಾದ ಕೆಟ್ಟ ಸ್ಥಿತಿಯಲ್ಲಿ ಯಾವುದೋ ಒತ್ತಡದಲ್ಲಿ ಖಂಡಿತವಾಗಿ ಒಳಗಾಗಿ ಕೂತಿದ್ದಾರೆ ಈ ಒಂದು ಕುಂಭರಾಶಿಯವರು. ಇವರಿಗೆ ಅತಿ ಸುಲಭವಾಗಿ ಅದನ್ನು ದಾಟುವುದಕ್ಕೆ ಆಗದ ರೀತಿಯಾದಂತಹ ಒಂದು ವ್ಯವಸ್ಥೆ ಉಂಟಾಗ್ಬಿಟ್ಟಿರುತ್ತೆ. ಆದರೆ ಈ ಒಂದು ಚೈತ್ರ ಮಾಸ ನಿಮಗೆ ಅತ್ಯುತ್ತಮವಾದ ಫಲವನ್ನು ಪಡೆಯುವುದಕ್ಕೆ ದಾರಿಯನ್ನು ಮಾಡಿಕೊಡ್ತಾ ಇದೆ. ಕಾರಣ ಏನು ಅಂದರೆ, ಎಲ್ಲ ಗ್ರಹಸ್ಥಿತಿಗಳು ಕೂಡ ರಾಹುವಿನ ಮುಕ್ತವಾಗಿ ಮೇಲ್ಗಡೆ ಹೋಗ್ತಾ ಇದ್ದಾರೆ. ಇಷ್ಟು ದಿವಸ ಯಾವುದು ರಾಹು ಬಾಧಿತವಾಗಿದ್ದವೋ, ಈ ಕೇತು ಬಾಧಿತವಾಗಿದ್ದರ ಜೊತೆಗೆ ರಾಹು ಬಾಧಿತವಾದಂತಹ ಕುಂಭರಾಶಿಯಲ್ಲೇ ಕುಳಿತು ರಾಹು ಬಾಧಿತವಾದ ಗ್ರಹಸ್ಥಿತಿಗಳಿಂದ ನಿಮಗೆ ತುಂಬ ತೊಂದರೆ ಆಗಿತ್ತು. ಇನ್ನೂ ಸ್ವಲ್ಪ ಅರ್ಥೈಸಿಕೊಳ್ಳೋಣ ಮಿತ್ರರು. ನೋಡಿ, ರಾಹು ಇಲ್ಲಿದ್ದು ಮೊದಲು ಬಾಧಿತವಾಗುವುದು ಮಕರ, ಇಲ್ಲಿ ಏಕಾದಶ. ಲಾಭಕ್ಕೆ ರಾಹುವಿನ ಅತಿಯಾದ ಹೊಡ್ತಾ ಇದೆ, ಹಾಗೆ ಉದ್ಯೋಗಕ್ಕೆ ಹೊಡ್ತಾ ಇದೆ, ಭಾಗ್ಯಕ್ಕೆ ಹೊಡ್ತಾ ಇದೆ. ಈ ರೀತಿಯಾದಂತಹ ಪೀಡಿತತ್ವ ರಾಹುವಿನಿಂದ ನಿಮಗೆ ಇಲ್ಲಿವರೆಗೂ ಖಂಡಿತವಾಗಿಯೂ ಆದವರು ಬಹಳ ಜನ ಇದ್ದಾರೆ. ಅದಕ್ಕಾಗಿ ರಾಹು ಪೀಡಿತತ್ವದಿಂದ ಹೊರಬರುವುದಕ್ಕಾಗಿರುವ ಸುಲಭ ಮಾರ್ಗವೇ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾ ಆರಾಧನೆ. ಹಾಗಾಗಿ ರಾಹುವಿನಿಂದ ಗ್ರಸ್ತವಾಗುವಂತಹ ಈ ದಶಮಾಧಿಪತಿ ಉದ್ಯೋಗದಲ್ಲಿ ಯಾವ ಉದ್ಯೋಗ ಮಾಡಿದ್ರೂ ಅತ್ಯುತ್ತಮವಾದ ಫಲ ಸಿಗದ ರೀತಿಯ ಅವಸ್ಥೆಯಿಂದ ಹೊರಬರುವುದಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಮತ್ತು ಬುಧ ಆಂಜನೇಯ ತತ್ವ, ವಿಷ್ಣು ತತ್ವವನ್ನು ಆರಾಧನೆ ಮಾಡಬೇಕು. ಅದರಲ್ಲೂ ಕೂಡ ಈ ಆಂಜನೇಯನ ಆರಾಧನೆ ಅತ್ಯಂತ ಅಗತ್ಯವಾಗಿ ಇಲ್ಲಿ ಗೋಚರವಾಗ್ತಾ ಇದೆ. ಹಾಗಾಗಿ ತಾಯಿ, ತಂದೆ, ಗುರು, ಗಣಪತಿಗೆ ನಮಸ್ಕಾರವನ್ನು ಮಾಡಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ, ಕುಲದೇವತಾ ಆರಾಧನೆ ಮಾಡಿದ ನಂತರ ದಯವಿಟ್ಟು ಆಂಜನೇಯನ ಆರಾಧನೆಯನ್ನು ಅತ್ಯಂತ ಸ್ಪಷ್ಟವಾಗಿ ನೀವು ಮಾಡ್ತಾ ಬನ್ನಿ. ಆಗ ಈ ನಿರ್ಣಯಾತ್ಮಕ ಶಕ್ತಿಯ ಕೊರತೆ ದೂರ ಆಗುತ್ತೆ, ರಾಹುವಿನ ಪ್ರಭಾವ ಕಡಿಮೆ ಆಗುತ್ತೆ. ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದರಿಂದಾಗಿ ಈ ರಾಹುವಿನ ಪ್ರಭಾವ ಇಲ್ಲದಂತಾಗತ್ತೆ. ಜೊತೆಗೆ ಆದರೂ ಕೂಡ ಮತ್ತೆ ಮತ್ತೆ ಇಣುಕಿ ನೋಡುವ ರಾಹುವಿನ ದೋಷ ಇದ್ದರೆ ಆಂಜನೇಯನ ಆರಾಧನೆಯಿಂದ ಸಂಪೂರ್ಣ ನಿವಾರಣೆ ಆಗುತ್ತೆ. ಹಾಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡದೆ ನೀವು ಆಂಜನೇಯನ ಆರಾಧನೆ ಮಾಡಿದ್ರೆ ಏನೂ ಲಾಭವೇ ಇಲ್ಲ. ಅವನನ್ನು ದೂರ ಮಾಡುವ ಶಕ್ತಿ ಕಡಿಮೆಯೇ ಇರ್ತದೆ. ಆದರೆ ನಾಗಶಕ್ತಿ ವಿನಾಯಕ, ಹಾಗಾಗಿ ಆಂಜನೇಯನ ಆರಾಧನೆ ಮಾಡುವಾಗಲೂ ಕೂಡ ಮೊದಲು ಗಣಪತಿ ಪೂಜೆ ಮಾಡಿಯೇ ಮಾಡ್ತಕ್ಕಂಥದ್ದು. ಇದನ್ನು ನಾವು ಅರ್ಥೈಸ್ಕೊಳ್ಬೇಕು. ಹಾಗೆ ಇಲ್ಲಿ ಈ ದ್ವಿತೀಯದಲ್ಲಿ ಕುಜನು ತೃತೀಯಾಧಿಪತಿಯಾಗಿ ಮತ್ತು ದಶಮಾಧಿಪತಿಯಾಗಿ ಹೋಗುವಂಥದ್ದು ಉತ್ತಮ ಉದ್ಯೋಗ ಲಾಭ ಇತ್ಯಾದಿಗಳಿಗೆ ಸಂಪೂರ್ಣವಾದ ಕಾರಕವಾಗುತ್ತೆ. ಅದೇ ರೀತಿಯಾಗಿ ಈ ರಾಶಿಯ ಅಧಿಪತಿಯು ರವಿ, ಶುಕ್ರ, ಬುಧ, ಕುಜನಿಂದ ಯುತಿಯಾಗಿ ಅನೇಕರಿಗೆ ಶಸ್ತ್ರಚಿಕಿತ್ಸಾ ಯೋಗ, ರಕ್ತಹೀನತೆ, ಸೋಡಿಯಂ ಕೊರತೆ ಇತ್ಯಾದಿಗಳು ಅನೇಕರಿಗೆ ಆಗುವಂತಹ ಸಾಧ್ಯತೆಗಳು ಬಹಳ ಇದೆ. ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಮಾನಸಿಕ ಒತ್ತಡದಿಂದ ದೇಹದಲ್ಲಿ ಅನೇಕ ವ್ಯತ್ಯಾಸಗಳಾಗುವ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಬೌದ್ಧಿಕವಾಗಿ ನಿಮ್ಮ ತೆಗೆದುಕೊಂಡಂತಹ ನಿರ್ಣಯದಿಂದ ಉಂಟಾದಂತಹ ಕೆಟ್ಟ ಪರಿಣಾಮಗಳು ಸಾಡೆ ಸಾತಿನ ಮಧ್ಯದಲ್ಲಿ ಅನೇಕ ರೀತಿಯಲ್ಲಿ ನಿಮ್ಮ ಮಾನಸಿಕ ಒತ್ತಡಕ್ಕೆ ಕಾರಣವಾಗಿ ದೈಹಿಕವಾದ ಸಂಪೂರ್ಣ ಅನಾರೋಗ್ಯಕ್ಕೆ ಕಾರಣವಾಗುವ ಎಲ್ಲ ಲಕ್ಷಣಗಳು ಕುಂಭರಾಶಿಯವರಿಗೆ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಅಲಕ್ಷ್ಯ ಮಾಡಲೇಬೇಡಿ. ದಯವಿಟ್ಟು ವೈದ್ಯರನ್ನು ಸಂಪರ್ಕಿಸಿ, ಯೋಗ್ಯ ವೈದ್ಯರನ್ನು ಕೂಡ ಸಂಪರ್ಕಿಸಿ. ಇದನ್ನು ಅಯ್ಯೋ ಇಷ್ಟ ಆಗೋಯ್ತು, ಅಷ್ಟು ಹಣ ಹೋಗ್ಬಿಡ್ತು, ಇದೆಲ್ಲ ಆಗೋಯ್ತು, ಹಾಗಾಗಿ ನಮ್ಮ ಆರೋಗ್ಯ ಬಗ್ಗೆ ಗಮನನೇ ಇಲ್ಲ, ಏನು ಮಾಡೋದು, ರಾತ್ರಿ ಬೆಳಗು ನಿದ್ದೆ ಇಲ್ಲ, ರಾತ್ರಿ ಎಚ್ಚರಾದ್ರೆ ಬೆಳತನಕ ನಿದ್ದೆನೇ ಬರೋದಿಲ್ಲ, ಈ ರೀತಿಯಾದ ಮಾನಸಿಕ ಒತ್ತಡ ಇದ್ದರೆ ದಯವಿಟ್ಟು ಆ ಒಂದು ಕೆಲವರು ಆಂಗ್ಸೈಟಿಗೆ ಹೋಗ್ತಾರೆ. ಆ ಆಂಗ್ಸೈಟಿ ಇದೆಲ್ಲವೂ ಕೂಡ ಕಡಿಮೆ ಆಗೋದಕ್ಕೆ ನಾಗಶಕ್ತಿ ವಿನಾಯಕನ ಸ್ಪಷ್ಟವಾದ ಆರಾಧನೆ, ಸ್ಪಷ್ಟ ನಿರ್ಧಾರ. ನೋಡಿ, ಈ ರಾಹುವಿನಿಂದ ಬೌದ್ಧಿಕ ತೊಂದರೆ ಆಯಿತು ಅಂತಾದರೆ ಇವರಿಗೆ ಏನಾಗೋಗುತ್ತೆ ಅಂದರೆ ಫಾಲೋಅಪಿಂಗ್ ಕೆಪಾಸಿಟಿ ಡೌನ್ ಆಗಿಬಿಡುತ್ತೆ. ಅಂದರೆ ಇವತ್ತು ಮಾಡಿದ್ರೆ ನಾಳೆ ಮಾಡಲಿಕ್ಕೆ ಆಗದೇ ಇರುವಂತಹ ಮನಸ್ಥಿತಿಯಲ್ಲಿ ಇರ್ತಾರೆ. ಅಂತಹ ಘಟನೆಗಳು ಘಟಿಸೋದಕ್ಕೆ ಶುರುವಾಗ್ಬಿಡುತ್ತೆ. ಅದನ್ನು ಮೀರುವಂತಹ ಮನಸ್ಥಿತಿ ಬೇಕು. ಹಾಗೆ ಒಂದು ಸಮಯವನ್ನು ಮೀರೋದು, ಒಂದೇ ಸಮಯಕ್ಕೆ ಮಾಡಬೇಕು ಅಂತ ನಿರ್ಧಾರವೇ ಇರೋದಿಲ್ಲ. ಇವತ್ತು ಬೆಳಗ್ಗೆ ಒಂದು ಸಮಯ 6 ಗಂಟೆಗೆ ಮಾಡೋದು, ಇನ್ನು ನಾಳೆ 7 ಗಂಟೆಗೆ ಮಾಡೋದು. ಈ ರೀತಿಯಾಗಿ ಮಾಡ್ತಕ್ಕಂತಹ ದೋಷವನ್ನು ಕೇತು ಉಂಟು ಮಾಡ್ತಾನೆ. ಇದು ನಿರಂತರವಾಗಿ ಜಗತ್ತಿನ ಮೇಲೆ ಪರಿಣಾಮ ಸ್ವಾಭಾವಿಕವಾಗಿ ಇರುವಂಥದ್ದು. ಇದನ್ನು ಮೀರಿ ಬದುಕುವುದೇ ಶಿಸ್ತು ಅಥವಾ ಡಿಸಿಪ್ಲಿನ್ ಅಂತ ಕರೆದಿರುವಂಥದ್ದು. ಸಮಯ ಮತ್ತು ಆ ಒಂದು ನಿರಂತರತೆ, ಇವೆರಡನ್ನ ಟೈಮ್ ಸೆನ್ಸ್ ಆ್ಯಂಡ್ ಫಾಲೋಅಪಿಂಗ್ ಕೆಪಾಸಿಟಿ ಯಾರು ಜಾಸ್ತಿ ಮಾಡ್ಕೊಳ್ತಾರೋ ಅವರಿಗೆ ಅತ್ಯಂತ ನಿರ್ಣಯಾತ್ಮಕ ಶಕ್ತಿಯಲ್ಲಿ ಹಿಡಿತಾ ಇರ್ತದೆ. ಆಗ ಇಂತಹ ತಪ್ಪುಗಳಾಗೋದಿಲ್ಲ. ಆದ್ದರಿಂದಾಗಿ ಇಲ್ಲಿ ಅತಿ ಮುಖ್ಯವಾಗಿ ಹಣಕಾಸಿನ ವ್ಯವಸ್ಥೆಯಲ್ಲಿ, ಕೌಟುಂಬಿಕ ವ್ಯವಸ್ಥೆಯಲ್ಲಿ ಪಂಚಗ್ರಹ ಯೋಗಗಳು ಅನೇಕರಿಗೆ ಅತ್ಯುತ್ತಮ ಫಲವನ್ನು ನೀಡುವಂಥ ಸ್ಥಿತಿಗತಿಗಳಿದೆ. ಆದರೆ ನಿಮ್ಮ ಮನಸ್ಸು ಅಥವಾ ಬುದ್ಧಿ ಈಗ ಹಣಕಾಸಿನ ತೊಂದರೆ ಆಗಿದೆ, ಯಾರನ್ನು ಕೇಳಬೇಕು ಅಂತ ಗೊತ್ತಾಗೋದಿಲ್ಲ. ಕೇಳದೆ ಇದ್ದವ್ರ ಹತ್ರ ಯಾರು ನಮಗೆ ಬೈತಾರೋ ಅವ್ರ ಹತ್ರ ಕೇಳಿಬಿಡೋದು, ಸಹಕಾರ ಕೊಡುವಂಥಲ್ಲಿ ಕೇಳಲಿಕ್ಕೆ ಮುಜುಗರ ಪಟ್ಕೊಳ್ಳುವಂಥದ್ದು ಇತ್ಯಾದಿಗಳು.
ಒಂದು ಉದಾಹರಣೆ ಅಷ್ಟೇ. ಈ ರೀತಿಯಾಗಿ ಆಗುವಂತಹ ಲಕ್ಷಣಗಳು ರಾಹುವಿನಿಂದ ಉಂಟಾಗುತ್ತೆ. ಆದರೆ ಇಲ್ಲಿ ಮಿತ್ರ ಕ್ಷೇತ್ರ, ಕೌಟುಂಬಿಕ ಕ್ಷೇತ್ರ ಎಲ್ಲವೂ ಕೂಡ ಈಗ ನಿಮಗೆ ಕೈ ಚಾಚುವಂತಹ ಯೋಗವನ್ನು ನೀವು ಪಡೆದಿದ್ದೀರಾ. ಹಾಗಾಗಿ ಇಷ್ಟು ದಿನದ ಅನಿರ್ಣಯಗಳಿಂದ ಉಂಟಾದ ಆ ನಿಮ್ಮ ನಿರ್ಣಯಗಳು ಕೆಟ್ಟ ನಿರ್ಣಯಗಳಾಗಿದ್ದಲ್ಲಿ, ಅದು ಪರಿಣಾಮದಲ್ಲಿ ಕೆಟ್ಟದಾಗಿ ಪರಿಣಮಿಸಿದ್ದಲ್ಲಿ ಅದನ್ನು ಚೇತರಿಸಿಕೊಳ್ಳುವ ವ್ಯವಸ್ಥೆಗೆ ನೀವು ಬಂದಿದ್ದೀರಾ. ಹಾಗಾಗಿ ಮುಖ್ಯವಾಗಿ ಈ ಕುಜನ ಒಂದು ಬದಲಾವಣೆ ಏನಿದೆಯಲ್ಲ, ಈ ಏಪ್ರಿಲ್ 2 ಮತ್ತು ಈ ಬುಧನ ಬದಲಾವಣೆ ಏಪ್ರಿಲ್ 10ರ ನಂತರ ನಿಮಗೆ ಅನೇಕ ಚೇತರಿಕೆ ಬರುತ್ತೆ. ಆದರೆ ನೀವು ಏನು ಮಾಡ್ಬೋದು ಸರಿಯಾಗಿ ಗಮನಿಸಿ. ಈಗ ಆರಾಧನೆಯನ್ನು ಹೇಳ್ತೇನೆ ಕೇಳಿ. ಇದರ ಓಂ ನಾಗಶಕ್ತಿ ವಿನಾಯಕಾಯ ನಮಃ, ಓಂ ನಾಗಶಕ್ತಿ ವಿನಾಯಕಾಯ ನಮಃ ಎಂಬುದಾಗಿ ಪ್ರತಿನಿತ್ಯ ಒಂದೇ ಸಮಯದಲ್ಲಿ 108 ಆದರೂ ಕನಿಷ್ಠ ಪಕ್ಷ ಮಾಡ್ತಾ ಆ ಭವ್ಯ ದಿವ್ಯ ಮೂರ್ತಿಯನ್ನು ನೆನೆಸ್ಕೊಳ್ತಾ ಬರುವಂಥದ್ದು. ಮತ್ತು ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನ ನಿಮ್ಮ ಭಾಗ್ಯೋದಯವಾಗುತ್ತೆ. ಈ ಒಂದು ದ್ವಿತೀಯದಲ್ಲಿರುವ ಅಮಾವಾಸ್ಯೆ ದಿವಸ ಮುಸ್ಸಂಜೆಯ ನಂತರ ದೇವರಿಗೆ 2 ತುಪ್ಪದ ದೀಪವನ್ನು ಹಚ್ಚಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಸಾವಿರ ಸಂಖ್ಯೆಯಲ್ಲಿ ಉತ್ತಮ ಸಂಕಲ್ಪವನ್ನು ನಿಮಗೂ ನಿಮ್ಮ ಪರಿಸ್ಥಿತಿಯ ನಿರ್ವಹಣೆಗೂ ಮತ್ತು ನಿಮ್ಮ ಕುಟುಂಬದ ಉದ್ಧಾರಕ್ಕೂ ಜಗತ್ತಿನ ಶಾಂತಿಗಾಗಿ ಸಂಕಲ್ಪವನ್ನು ಸ್ಪಷ್ಟವಾಗಿ ವಿಶಾಲ ಮನೋಭಾವನೆಯಿಂದ ಮಾಡಿಕೊಳ್ಳುವಂಥದ್ದು. ಯಾಕೆಂದರೆ ಗಣಪತಿ ನಮಗೊಂದೇ ಸೀಮಿತ ಅಲ್ಲ, ಇಡೀ ಜಗತ್ತಿಗೆ ವಿಶ್ವ ಬ್ರಹ್ಮಾಂಡ ವ್ಯಾಪಿ ನಮ್ಮ ಮುಂದೆ ನಾಗಶಕ್ತಿ ವಿನಾಯಕ. ಅವನು ಅನುಗ್ರಹ ಬೇಕು ಅಂದರೆ ಆ ಬ್ರಹ್ಮಾಂಡ ವ್ಯಾಪಿತ್ವದ ಮನಸ್ಥಿತಿ ಬೇಕಾಗುತ್ತೆ. ಆಗ ಅತಿ ಸುಲಭವಾಗಿ ನಾಗಶಕ್ತಿ ವಿನಾಯಕ ಖಂಡಿತವಾಗಿ ನೋಡಿ. ಎಲ್ಲ ಗ್ರಹ ಸ್ಥಿತಿಗಳನ್ನು ಅಂದರೆ ಇಲ್ಲಿ ಕುಜ ಅಥವಾ ಬುಧ ಅಥವಾ ಗುರು ಏನು ಮನೆ ಪಕ್ಕಕ್ಕಿದಾನ? ಖಂಡಿತವಾಗಿಯೂ ಇಲ್ಲ. ಅದಷ್ಟು ಒಂದು ವಿಶ್ವವನ್ನು ವ್ಯಾಪಿಸಿರುವಂತಹ ಮೂಲ ತತ್ವವನ್ನು ನಾಗಶಕ್ತಿ ವಿನಾಯಕ ಅಂತ ಹೇಳ್ತಾರೆ. ನಾಗ ಯಜ್ಞೋಪವೀತನೇ ನಮಃ ಅಂತ ಅಷ್ಟೋತ್ತರದಲ್ಲಿರ್ತೇವೆ, ಮುದ್ಗಲ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಹಾಗಾಗಿ ಇವೆಲ್ಲವೂ ಕೂಡ ಅತ್ಯಂತ ವೈಜ್ಞಾನಿಕ ಮತ್ತು ಅತ್ಯಂತ ಧಾರ್ಮಿಕವಾಗಿರುವ ವ್ಯವಸ್ಥೆ ಆಗಿದೆ. ಇದನ್ನು ನಾವು ಯಾವ ರೀತಿಯಾಗಿ ನಾವು ತೆಗೆದುಕೊಳ್ತೇವೆ ಅಂತಂದರೆ, ಆ ಸಂಕಲ್ಪವನ್ನು ಮಾಡುವಾಗ ವಿಶ್ವದ ಕಲ್ಪನೆಯೊಂದಿಗೆ ನಾವು ಯಾವ ದರಾಮೇಂದ್ರ ಅವರು ಹೇಳ್ತಾರ, ವಿಶ್ವಮಾತೆಯ ಎಂಥ ಚಂದವಾಗಿ ಹೇಳ್ತಾರೆ. ಆ ವಿಶ್ವಮಾತೆಯ ಆ ಒಂದೊಂದು ಅಲ್ಲಿಂದ ಪರಮಾಣು ಆ ರೀತಿಯಾಗಿ ನಾನು ಇಲ್ಲಿದ್ದೇನೆ, ಒಂದು ಪ್ರಕೃತಿಯ ಒಂದು ಬಿಂದುವಾಗಿದ್ದೇನೆ ನಾನು ಅಂತ, ಅದು ವಿಶಾಲ ಮನೋಭಾವನೆ. ಆ ಭಾವನೆಯೊಂದಿಗೆ ಆ ಮಹಾಕವಿಯ ಒಂದು ಆ ಕಲ್ಪನೆಯನ್ನು ಗಮನಿಸ್ಕೊಳ್ಳಿ. ಆ ವಿಶ್ವಮಾತೆಯ ಏನು ದ.ರಾ ಬೇಂದ್ರೆ ಅವರ ಕವನ ಇದೆಯಲ್ಲ, ದಯವಿಟ್ಟು ನೋಡಿ. ಎಂಥ ಅದ್ಭುತವಾದ ಅರ್ಥವನ್ನು ಕೊಟ್ಟಿದ್ದಾರೆ ಅದರಲ್ಲಿ, ಎಂತಹ ವೈಶಾಲ್ಯ ಮನೋಭಾವನೆಯೊಂದಿಗೆ ಅದನ್ನು ಬರೆದಿದ್ದಾರೆ. ಆ ಕವಿಗೊಂದು ನಮ್ಮ ನಮನ. ಹಾಗಾಗಿ ಈ ಒಂದು ಗಣಪತಿಯ ಆರಾಧನೆಯನ್ನು ವಿಶ್ವ ಮಟ್ಟದ ಸಂಪೂರ್ಣ ಯೂನಿವರ್ಸಿಗೆ ಆ ಒಂದು ನಮ್ಮಿಂದ ಹೋಗುವಂತಹ ಯಾವ ಕಿರಣ ಇದೆ, ಇಡೀ ಒಂದು ವಿಶ್ವಕ್ಕೆ ಪಸರಿಸುವಷ್ಟು ಪ್ರಬಲವಾದ ಸಂಕಲ್ಪ ನಮ್ಮಲ್ಲಿರಬೇಕು. ಅದು ಆ ಒಂದು ಸಂಕಲ್ಪ ಮಾಡಿದಾಗ ನೀವು ವಿಶ್ವ ಮಾನವರಾಗ್ತೀರಾ. ಅದೇ ಮುಖ್ಯವಾದಂಥ ವಿಚಾರ. ಹಾಗಾಗಿ ಅದೇ ನಿಮ್ಮ ಪುಣ್ಯ ಮತ್ತು ಯೋಗಗಳಾಗಿರ್ತವೆ. ಈ ವಿನಾಯಕಾಯ ಸ್ವಾಹ ಸಾವಿರಾರು ಜಪವನ್ನು ಮಾಡಿ ನಿತ್ಯ ಮಾಡಿದಾಗ ಆ ಅಮಾವಾಸ್ಯೆ ಹುಣ್ಣಿಮೆಯ ನಿಮ್ಮ ಅನುಷ್ಠಾನದ ಫಲ ನಿಮಗೆ ಜಾಸ್ತಿ ಸಿಗುತ್ತೆ, ಸರಿಯಾದ ಕ್ರಮದಲ್ಲಿ ಸಿಗುತ್ತೆ. ಆದಷ್ಟು ಆ 2 ತುಪ್ಪ ದೀಪವನ್ನು ಹಚ್ಚಿಕೊಂಡು ಕುಳಿತು ಜಪವನ್ನು ಮಾಡಿ ಹಾಲು ಮತ್ತು ಜೇನುತುಪ್ಪದಿಂದ ಈ ಒಂದು ಗಣಪತಿಗೆ 1 ಲೋಟದಲ್ಲಿ ಹಾಲು ಜೇನುತುಪ್ಪ ಹಾಕ್ಕೊಂಡು ಸಾವಿರಾರು ಜಪ ಮುಗಿದ ಮೇಲೆ ಓಂ ನಾಗಶಕ್ತಿ ವಿನಾಯಕಾಯ ಸ್ವಾಹ, ಓಂ ನಾಗಶಕ್ತಿ ವಿನಾಯಕಾಯ ನಮಃ ಸ್ವಾಹ ಅಂತ ನೀವು ಅದಕ್ಕೆ ತರ್ಪಣದ ವ್ಯವಸ್ಥೆಯನ್ನು ಮಾಡ್ತಾ ಬನ್ನಿ. ಹೀಗೆ ತರ್ಪಣದ ವ್ಯವಸ್ಥೆಯನ್ನು ಮಾಡಿ ಆ ತೀರ್ಥವನ್ನು ಕುಡಿಯಿರಿ. ಆಗ ಅದರ ಫಲ ನಿಮಗೆ ಲಭ್ಯವಾಗ್ತಾ ಬರುತ್ತೆ. ಆಗ ದೈಹಿಕ ಆರೋಗ್ಯ ಮತ್ತು ನಿಮ್ಮ ಮಾನಸಿಕ ಬೌದ್ಧಿಕತೆಯ ನೋಡಿ, ನಾವು ತೀರ್ಥ ಕುಡಿದ್ರೆ ಯೋಗಗಳು ಹೇಗೆ ಬದಲಾಗತ್ತೆ ಅಂತ ನೋಡಿ. ನಮ್ಮ ಯೋಚನೆ ಹೇಗೆ ಮಾಡ್ತೀವಿ, ನಿರ್ಣಯ ಹೇಗೆ ತೆಗೆದುಕೊಳ್ತೀವಿ. ಕಣ್ಣಿಗೆ ಕಾಣದೇ ಇರೋ ಬುದ್ಧಿ ಮನಸ್ಸು ಇರೋದಲ್ವ ದೇಹದಲ್ಲಿ. ಈ ದೇಹದಲ್ಲಿ ಕಣ್ಣಿಗೆ ಕಾಣದೇ ಇರೋ ಬುದ್ಧಿ ಮನಸ್ಸು ಕೆಲಸ ಮಾಡ್ತಾ ಇದೆ ತಾನೆ. ಹಾಗೇನೆ ಈ ಬುದ್ಧಿ ಮನಸ್ಸಿಗೂ ಕೂಡ ನಾವು ತೀರ್ಥವನ್ನು ಭಾವನಾತ್ಮಕವಾಗಿ ತೆಗೆದುಕೊಂಡಾಗ ಚಂದ್ರ ಮನಃಕಾರಕನಾಗಿ ಈ ಒಂದು ಹೃದಯದ ಭಾಗದಲ್ಲಿ ಹೃದಯದ ಭಾವನೆಯನ್ನು ತೋರಿಸುವಂತಹ ಚಂದ್ರ ಆಗಿರ್ತಾನೆ. ಹಾಗಾಗಿ ಇದು ತುಂಬ ವಿಷಯ ಇದೆ ಇದರ ಹಿಂದೆ. ಪೌರ್ಣಿಮೆಯಂದು ಮತ್ತು ಅಮಾವಾಸ್ಯೆಯಂದು ನೀವು ಶುದ್ಧ ಸಂಕಲ್ಪದೊಂದಿಗೆ ತಾಯಿ ತಂದೆ ನಮಸ್ಕಾರವನ್ನು ಮಾಡಿ ಗುರು ಪ್ರಾರ್ಥನೆ ಮಾಡಿಕೊಳ್ಳಿ. ನಾಗಶಕ್ತಿ ವಿನಾಯಕ ಜಪಾರಾಧನೆ ಮಾಡಿ ಕುಲದೇವತಾ ಆರಾಧನೆಯನ್ನು ಮಾಡಿ ಈ ನಾಗಶಕ್ತಿ ವಿನಾಯಕನ ಜಪದ ನಂತರ ಮಾನಸ ಪೂಜೆಯನ್ನು ಮಾಡಿ ಅಥವಾ ಮಾನಸ ಪೂಜೆಯನ್ನು ಮಾಡಿಕೊಂಡು ಜಪಕ್ಕೆ ಕುಳಿತುಕೊಳ್ಳಿ. ಇದಕ್ಕಾಗಿ ನಾವು ಅಪ್ಡೇಟ್ ಮಾಡಿ ವಿಡಿಯೋನ ಹಾಕಿದ್ವಿ. ಅನೇಕರಿಗೆ ಇದು ಅವರವರ ಯೋಗದಂತೆ ಲಭ್ಯವಾಗುವಂತೆ ದಯವಿಟ್ಟು ತಾವು ಕೂಡ ಶೇರ್ ಮಾಡಿ ಮತ್ತೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದರಿಂದಾಗಿ ಈ ರೀತಿಯಾಗಿ ನೀವು ಆ ಒಂದು ಹುಣ್ಣಿಮೆ ಮತ್ತು ಪೂರ್ಣಿಮೆಯಂದು ಶುದ್ಧ ಸಂಕಲ್ಪದಿಂದ ಮಾಡಿದ್ರಿಂದ ಖಂಡಿತವಾಗಿ ನಿಮಗೆ 100ಕ್ಕೆ 100ರಷ್ಟು ಫಲ ಸಿಗಲೇಬೇಕು. ಯಾಕೆಂದರೆ ನೀವು ಅಂಥ ಯೋಗವನ್ನು ಪಡೆದೇ ಹುಟ್ಟಿದ್ದೀರಾ, ಇಲ್ಲ ಅಂದರೆ ಇಲ್ಲಿ ಹುಟ್ಟತಾನೆ ಇರಲಿಲ್ಲ.
ಇಲ್ಲಿ ಮನುಷ್ಯರಾಗಿ ನೀವು ಹುಟ್ಟಿದ್ದಾರೆ ಅಂತಂದರೆ ಕಷ್ಟ ಬರುವುದು ಸ್ವಾಭಾವಿಕ, ಅದನ್ನು ತಡೆದು ಹಿಡಿದುಕೊಳ್ಳುವಂತಹ ಬೌದ್ಧಿಕತೆ ನಮಗೆ ಬೇಕಷ್ಟೇ. ಆದ್ದರಿಂದಾಗಿ ಇಂತಹ ದೋಷಗಳನ್ನು ಅತಿ ಸುಲಭವಾಗಿ ನಿರ್ಣಯಿಸಿಕೊಳ್ಳುವುದರಿಂದಾಗಿ ಅತಿಯಾದ ಉತ್ತಮವಾದ ಮಾರ್ಗಗಳು ನಿಮಗೆ ಲಭ್ಯವಾಗ್ತವೆ. ಯಾವುದೋ ಅನಾರೋಗ್ಯ ಆಗಿದೆ, ಎಷ್ಟು ದಿವಸ ಆದರೂ ಡಾಕ್ಟ್ರು ನಾರ್ಮಲ್ ರಿಪೋರ್ಟ್ ಕೊಡ್ತಾರೆ, ಈ ಕಡೆ ಅನುಭವಿಸಬೇಕಾಗತ್ತೆ. ಏನಿದೆಲ್ಲ ಎಷ್ಟು ವೈಜ್ಞಾನಿಕತೆ ಇದ್ದರೂ ಕೂಡ ಜೀವನದಲ್ಲಿ ಯಾಕೆ ಈ ರೀತಿಯಾದ ತೊಂದರೆಗಳು ಕೆಲವರಿಗೆ ಉಂಟಾಗುತ್ತೆ? ಇದನ್ನು ಗಮನಿಸಿದಾಗ ಈ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿದ್ರೆ ಆ ವ್ಯಕ್ತಿಗೆ ಸುಲಭವಾದ ಮಾರ್ಗ ಅದರ ನಿವಾರಣೆಗೆ ಖಂಡಿತ ಲಭ್ಯವಾಗುತ್ತೆ. ಹಾಗಾಗಿ ನಮಗೆ ಗೊತ್ತಿಲ್ಲದ, ನಾವು ವೈದ್ಯರನ್ನು ಸಂಪರ್ಕಿಸಿದ್ರು ಗೊತ್ತಾಗದಂಥ ದೋಷಗಳಿಗೆ ನಿವಾರಣೆ ಆಗೋದಕ್ಕೆ ನಮ್ಮ ಯೋಗ ಅದು ಓಪನ್ ಆಗಬೇಕು ಅಂತ ಹೇಳ್ತೀವಿ, ಅದು ತೆರೆದುಕೊಳ್ಬೇಕಾಗತ್ತೆ. ಅಂತಹ ಒಂದು ಯೋಗ ತೆರೆದುಕೊಳ್ಳಲಿಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ನಿಮ್ಮ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ನಾವು ಹೇಳಿದ್ವಿ ಅಂತ ಮಾಡೋದು ಖಂಡಿತ ಅಲ್ಲ. ಯಾವತ್ತೂ ಕೂಡ ಬೇರೆಯವರು ಹೇಳಿದ್ವಿ ಅಂತ ಮಾಡಿದ್ರೆ ಅದು ಯಾವತ್ತೂ ಫಲ ಕೊಡೋದಿಲ್ಲ. ನಮ್ಮದು ಅಂತ ನಾವು ಮಾಡಿದಾಗ ಅದು ಫಲ ಕೊಡ್ತದೆ. ಆದ್ದರಿಂದಾಗಿ ಈ ಉತ್ತಮ ಫಲ ನಿಮ್ಮದಾಗಲಿ, ಶ್ರದ್ಧಾ ಭಕ್ತಿಯ ಭಗವಂತನಿಗೆ ನಿಮ್ಮಿಂದ ಸಲ್ಲುವಂತಾಗಲಿ. ಇನ್ನು ಮಕರ ರಾಶಿಯಿಂದ ಈ ಒಂದು ತೃತೀಯದಲ್ಲಿ ಇರುವಂತಹ ಕುಂಭ ರಾಶಿಯಿಂದ ದ್ವಿತೀಯದಲ್ಲಿ ಇರತಕ್ಕಂತಹ ಈ ಪಂಚಗ್ರಹ ಯೋಗಗಳು ಮತ್ತು ತೃತೀಯದಲ್ಲಿರುವ ಉಚ್ಚ ಸ್ಥಾನದ ರವಿ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಇವನು ಸಪ್ತಮಾಧಿಪತಿಯಾಗಿ ಉಚ್ಚ ಸ್ಥಾನದಲ್ಲಿ ಬಂದಿದ್ದರಿಂದ ಕಳತ್ರಕಾರಕನಾದಂತಹ ಶುಕ್ರನ ಜೊತೆಗೆ ಇರುವುದರಿಂದ ಅನೇಕರಿಗೆ ಕುಂಭರಾಶಿಯವರಿಗೆ ಹೆಂಡತಿಯಿಂದ ಅತ್ಯಂತ ಉಪಯೋಗಗಳು, ಹೆಂಡತಿಯ ಒಂದು ನಿರ್ಣಯಾತ್ಮಕ ಶಕ್ತಿಗಳು, ಅವರ ತಂದೆಯಿಂದ ಬರುವ ಸಲಹೆಗಳು ಇತ್ಯಾದಿ ಇತ್ಯಾದಿ ತುಂಬ ಇದೆ ವಿಷಯ. ಅದಷ್ಟು ಕೂಡ ಸಲಹೆ ಅತ್ಯಂತ ಉತ್ತಮ ಫಲ ಕೊಡುವಂತಹ ಒಂದು ವ್ಯವಸ್ಥೆಗೆ ನೀವು ಕಾಲಿಡ್ತಾ ಇದ್ದೀರಾ ಚೈತ್ರ ಮಾಸದಲ್ಲಿ. ಆದರೆ ಇಲ್ಲಿ ನೋಡಿ, ಸಪ್ತಮದಲ್ಲಿ ಕೇತು ಕುಳಿಸ್ಕೊಂಡಿದ್ದಾನೆ, ಸಪ್ತಮಾಧಿಪತಿ ತೃತೀಯದಲ್ಲಿ ಕುಳಿತುಕೊಂಡಿದ್ದಾನೆ. ಎಂಥ ವೈಚಿತ್ರ್ಯ ಅಂದರೆ, ಹೀಗೆ ಈ ಒಂದು ಯೋಗಗಳು ಈ ಕಡೆ ಕಣ್ಣಿಗೆ ಕಾಣ್ತದೆ ಕೈಗೆ ಸಿಗೋದಿಲ್ಲ, ಕಣ್ಣಿಗೆ ಕಾಣ್ತದೆ ಕೈಗೆ ಸಿಗೋದಿಲ್ಲ ಅನ್ನುವಂಥ ಸ್ಥಿತಿಯನ್ನು ಕೇತು ಉಂಟು ಮಾಡ್ತಾ ಇರ್ತಾನೆ. ಸಪ್ತಮದಲ್ಲಿ ಕೇತು ನಮಗೆ ಹೆಂಡತಿಯ ಅಥವಾ ಗಂಡನಿಂದ ಒಂದು ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಅವ್ರ ಹತ್ರ ಕೇಳೋಕ್ಕೆ ಮನಸ್ಸು ಬರೋದಿಲ್ಲ, ಅಥವಾ ಅವ್ರು ಹೇಳೋ ತಪ್ಪು ಅಂತ ನಾವು ಭಾವಿಸೋಕ್ಕೆ ಶುರು ಮಾಡ್ತೀವಿ. ಈ ರೀತಿಯಾಗಿ ಕೇತು ಉಂಟು ಮಾಡ್ತಾನೆ. ಆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿದಾಗ ಗಂಡ ಹೆಂಡತಿಯ ಮಧ್ಯದಲ್ಲಿರುವ ಆ ಮನಸ್ತಾಪ ದೂರ ಇರುವಂತಹ ಯಾವ ಅವಸ್ಥೆ ಇದೆಯಲ್ಲ ಅದು ದೂರ ಆಗುತ್ತೆ. ಒಮ್ಮೆ ನಮ್ಮ ಪಾರ್ಟ್ನರ್ ಮೇಲೆ ಆ ಪಾರ್ಟ್ನರ್ ಹತ್ರ ಕೇಳ್ಕೊಂಡು ಡಿಸ್ಕಷನ್ ಮಾಡಿ, ಈ ಒಂದು ಯಾವುದೋ ಜಾಬಲ್ಲಿ ನಾವು ಪಾರ್ಟ್ನರ್ ಮಾಡ್ತಾ ಇದ್ದೀವಿ, ಯಾವುದೋ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಇಬ್ಬರು ಸೇರಿ ಮಾಡ್ತಾ ಇದ್ದೀವಿ. ಆಗ ಏನಾಗುತ್ತೆ, ಅವ್ರ ಜೊತೆ ಡಿಸ್ಕಷನ್ ಮಾಡ್ಕೋಬೇಕು. ಆ ಡಿಸ್ಕಷನ್ ಮಾಡೋದಕ್ಕೆ ಅವ್ನ ಮಾತು ಯಾಕೆ ಕೇಳೋದು, ಸರಿ ಇಲ್ಲ, ಅವ್ನ ನಿರ್ಣಯ ಸರಿ ಇರೋದಿಲ್ಲ, ನಾವೇ ನಿರ್ಣಯ ಮಾಡ್ಕೊಂಡ್ಬಿಡೋದು. ಈ ರೀತಿಯಾಗಿ ಈ ಒಂದು ಭಿನ್ನತ್ವ ಉಂಟಾಗುವಂಥ ದೂರ ಇಡುವಂಥ ಅವ್ಯವಸ್ಥೆ ಉಂಟಾಗುತ್ತೆ. ಆ ಕೇತು ದೋಷ ಆದರೂ ನಿವಾರಣೆ ಆದರೆ ಮಾತ್ರ ಸರಿಯಾದಂಥ ಫಲ ಸಿಗುತ್ತೆ ಮಿತ್ರರೇ. ಆದ್ದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ. ಇನ್ನು ರಾಶಿಯಿಂದ ಈ ಚತುರ್ಥದ ಅಧಿಪತಿಯು ಕೂಡ ಶುಕ್ರನಾಗಿದ್ದು ಪಂಚಮದಲ್ಲಿ ಗುರು ಇರುವುದರಿಂದಾಗಿ, ಗುರು ಬುಧ ಪರಿವರ್ತನಾ ಯೋಗ ಇರುವುದರಿಂದಾಗಿ ನಿಮ್ಮ ಜ್ಞಾನ ಸಂಪೂರ್ಣವಾಗಿ ಉತ್ತಮವಾದಂಥ ಫಲವನ್ನು ಕೊಡ್ತಕ್ಕಂತಹ ನಿರ್ಣಯವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಉಂಟು ಮಾಡುವ ಯೋಗ ಗುರು ಮತ್ತು ಬುಧರಿಂದ ಉಂಟಾಗಿದೆ. 6ನೇ ಮನೆಯ ಅಧಿಪತಿ ಷಷ್ಠ ಚಂದ್ರನಾಗಿರುವುದರಿಂದ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯಂದು ಸಮಸ್ತ ವಿಧ ಆಂತರಿಕ ಮತ್ತು ಬಾಹ್ಯ ಶತ್ರುಗಳನ್ನು ನಿವಾರಣೆ ಮಾಡುವ ಸಂಕಲ್ಪವನ್ನು ಮಾಡಿಕೊಳ್ಳಿ. ನೀವು ಸಂಪೂರ್ಣ ಯಶಸ್ವಿ ಆಗ್ತೀರಾ. ಅದೇ ಮಾಟ ಮಂತ್ರಾದಿಗಳು ಇತ್ಯಾದಿಗಳು ಯಾವುದೇ ಇದ್ರೂ ಕೂಡ ದೂರ ಆಗುತ್ತೆ. ಅದರಿಂದಾಗಿ ಮಾಟ ಮಂತ್ರಾದಿಗಳು ದೂರ ಆಗುತ್ತೆ. ಅವು ನಾಗಶಕ್ತಿ ವಿನಾಯಕನ ಪೂಜೆ ಮಾಡಿ ಖಂಡಿತ ಆಗುತ್ತೆ ಮಿತ್ರರೇ. ಆ ಸಂಕಲ್ಪದಲ್ಲಿ ದೃಢತೆ ಇರಬೇಕಷ್ಟೆ. ಹಾಗೆ ಈ ಕುಂಭರಾಶಿಯವರಿಗೆ ಸಪ್ತಮದಲ್ಲಿ ಕೇತು ಇರುವುದರಿಂದ ಪತಿ ಪತ್ನಿಯರಲ್ಲಿ ವಿಘ್ನಗಳು ಹಾಗೂ ಪ್ರೇಮಗಳಲ್ಲಿ ವಿಘ್ನಗಳು ಎಲ್ಲವೂ ಕೂಡ ಉಂಟಾಗುವ ಲಕ್ಷಣಗಳು ಖಂಡಿತವಾಗಿದೆ. ಮಹಾಗಣಪತಿಯ ಆರಾಧನೆ ಅದಕ್ಕೆ ಸಂಪೂರ್ಣ ಉತ್ತರ ಆಗಿದೆ. ಅದೇ ರೀತಿಯಾಗಿ ಅಷ್ಟಮಾಧಿಪತಿ ಬುಧ ಅಲ್ಲಿ ದ್ವಿತೀಯದಲ್ಲಿ ಇರುವುದರಿಂದಾಗಿ ಉತ್ತಮ ಫಲದಾಯಕನಾಗಿ ಹಣಕಾಸು ಮತ್ತು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಉತ್ತಮ ಫಲದಾಯಕನಾಗಿದ್ದಾನೆ. ಅಲ್ಲಿ ಆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ ಆ ಫಲವನ್ನು ಪಡೆಯುವಂತರಾಗಿ. ಇನ್ನು ಈ ಒಂದು ಭಾಗ್ಯಾಧಿಪತಿ ಶುಕ್ರ ಆ ನಂತರ ಉಚ್ಚನಾಗಿ ಆ ತೃತೀಯದಲ್ಲಿ ಹೋಗ್ತಾ ಇರುವಂಥದ್ದು ಅತ್ಯುತ್ತಮವಾದ ನಿಮ್ಮ ಕುಲದೇವತಾ ಆರಾಧನೆ ಫಲ ಸಿಗುವ ಯೋಗ, ಪಿತೃವರ್ಗದ ಆಶೀರ್ವಾದ ಬಲ ಯೋಗ ಇತ್ಯಾದಿಗಳು ಲಭ್ಯವಾಗಿ ಅತ್ಯುತ್ತಮ ಫಲ ಲಭ್ಯವಾಗುತ್ತೆ. ಇನ್ನು ದಶಮದ ಅಧಿಪತಿಯಾದಂಥ ಕುಜ ಕೂಡ ಇಲ್ಲೇ ಇರುವುದರಿಂದ ಈಗಾಗಲೇ ಹೇಳಿದ್ದೀವಿ, ಈ ರಾಹುವಿನಿಂದ ಗ್ರಸ್ತವಾದ ಕುಜ ಈ ಉದ್ಯೋಗವನ್ನು ತೆಗೆದುಹಾಕಿಬಿಡ್ತಾರೆ ಅನ್ನೋ ಭಯ ಅನೇಕರಿಗೆ ತೆಗೆದುಹಾಕಿಬಿಟ್ಟಿದ್ದಾರೆ. ಅದಕ್ಕಾಗಿ ಮುಂದೇನು ಮಾಡಬೇಕು ಅನ್ನೋ ಭಯ, ಈ ರೀತಿಯಾದ ಭಯದ ಆ ವಾತಾವರಣವನ್ನು ಸೃಷ್ಟಿಸುವುದೇ ಎಂಗ್ಸೈಟಿಗೆ ತಗೊಂಡು ಹೋಗುವುದು ಈ ರಾಹು. ಹಾಗಾಗಿ ಅನೇಕ ಎಂಗ್ಸೈಟಿ ಕೇಸ್ಗಳು ಕೇವಲ ಆತಂಕಕ್ಕೆ ಇರುವುದು ರಾಹುವಿನ ಪ್ರಭಾವಕ್ಕೆ ಒಳಗಾದವರು. ಈ ರಾಹುವಿನ ಪ್ರಭಾವದ ದೋಷದಿಂದ ಹೊರಮುಕ್ತವಾಗಿ ಬರಲಿಕ್ಕೆ ಈ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಅತ್ಯಂತ ವೈಯಕ್ತಿಕ ಮನಸ್ಸಿನಿಂದ ನಿರಂತರ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಇಂತಹ ಎಲ್ಲ ದೋಷಗಳು ನಿವಾರಣೆಯಾಗಿ ಉತ್ತಮ ಉದ್ಯೋಗ ಯೋಗ ಇತ್ಯಾದಿಗಳು ಲಭ್ಯವಾಗ್ತವೆ.
ಹಾಗಾಗಿ ಇನ್ನು ನಿಮ್ಮ ಸಮಯ ಜಾತಕದಲ್ಲಿ ನೋಡಿ ಪರಿಶೀಲನೆ ಮಾಡಿಕೊಂಡಾಗ ಅದು ಸಂಪೂರ್ಣ ಗೊತ್ತಾಗುತ್ತೆ. ಏಕಾದಶಾಧಿಪತಿಯಾದಂತಹ ಗುರುವು ಕೂಡ ಪಂಚಮದಲ್ಲಿ ಕುಳಿತಿದ್ದರಿಂದಾಗಿ ಇಲ್ಲಿ ಗುರುವಿನ ದೃಷ್ಟಿ ಇರುವುದರಿಂದಾಗಿ ಯಾರು ನಿತ್ಯವೂ ತಾಯಿ ತಂದೆ ನಮಸ್ಕಾರ ಮಾಡ್ತಾ ಗುರು ಹಿರಿಯನ್ನು ಗೌರವಿಸುವಂತಹ ಮನೋಭಾವದಲ್ಲಿ ಇರ್ತಾರೆ, ತಂದೆ ತಾಯಿಗೆ ತಿರುಗಿ ಇರದೇ ಇರುವಂತಹ ಮನಸ್ಥಿತಿಯ ಮಾತುಕತೆಗಳು, ಉತ್ತಮ ಸಂಸ್ಕಾರಯುಕ್ತವಾದ ಪದ ಬಳಕೆ ಇದ್ದವರು ಇರ್ತಾರೆ, ಅವರಿಗೆ ಅತ್ಯಂತ ದೊಡ್ಡ ಲಾಭ ಈ ಒಂದು ಗುರುವಿನ ದೃಷ್ಟಿಯಿಂದಲೇ ಉಂಟಾಗತ್ತೆ. ಏಕಾದಶದ ಲಾಭ, ಸಂಪೂರ್ಣ ಫಲ, ಪೂಜೆ ಫಲಗಳು, ಎಲ್ಲರ ಸಹಕಾರಗಳು ಸಂಪೂರ್ಣವಾಗಿ ಲಭ್ಯವಾಗುತ್ತೆ. ಹಾಗೆಯೇ ನಾವು ಕೂಡ ಗುರುಗಳಲ್ಲಿ ನಾಗಶಕ್ತಿ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ಈ ಪ್ರಾರ್ಥನೆ ಫಲ ನಿಮ್ಮ ಮೂಲಕ ಸಿಗುವಂಥದ್ದು. ಅದನ್ನು ಮುಂದೆ ಈ ವಿಡಿಯೋವನ್ನು ನೋಡಿ ಅಲ್ಲಿ ಮತ್ತೆ ಅಪ್ಡೇಟ್ ಮಾಡಿ ಮಾನಸ ಪೂಜೆಯನ್ನು ಕೊಟ್ಟಿದ್ದೇವೆ. ಹಾಗೆಯೇ ತ್ಯಾಗೇ ನೈಕೆ ಅಮೃತತ್ವ ಮಾನಶುಹು. ನಾವು ಒಂದು 70 ವರ್ಷ ಬದುಕ್ತೀವಿ ಅಂತಾದರೆ ದಿನದ ಆದಾಯ ಒಂದು 100 ರೂಪಾಯಿ ಆದರೆ ಅದನ್ನು ದಾನ, ಭಿಕ್ಷೆ ಅಲ್ಲ ದಾನ. ಭಗವದ್ಗೀತೆಯನ್ನು ಓದಿದ್ರೆ ಅದ್ರ ಬಗ್ಗೆ ವಿವರಣೆ ಸಿಗುತ್ತೆ. ಕೆಲವರಿಗೆ ಈ ದಾನ ಮತ್ತು ಭಿಕ್ಷೆಯಲ್ಲಿ ವ್ಯತ್ಯಾಸ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾರೆ, ಅದು ಬಿಟ್ಟು ಹಾಕಿ. ಆದರೆ ಈ ದಾನವನ್ನು ಮಾಡುವುದರಿಂದ ತ್ಯಾಗಿ ಅಮೃತತ್ವದ ಕಡೆಗೆ ಹೋಗ್ತಾರೆ. ಅರ್ಥಾತ್ ಈ ಒಂದು ನಾಗಶಕ್ತಿ ವಿನಾಯಕನ ಸಂಪೂರ್ಣ ಫಲ ನಮ್ಮ ಕಾಲಾನಂತರದಲ್ಲೂ ಸಿಗಲಿ ಅಂತೇಳಿ ಈ ಒಂದು ದೇವಾಲಯ ನಿರ್ಮಾಣಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ನಿಮ್ಮ ಜೀವನದ ಒಂದು ದಿನದ ಆದಾಯವನ್ನು ಕೊಟ್ಟಾಗ ಅದು ನಿಮ್ಮ ಜೀವನದ ಒಂದು ಆಯುಷ್ಯ ಭಾಗದ ಒಂದು ದಿನವನ್ನು ಕೊಟ್ಟಾಗ ಆಗತ್ತೆ. ಇದನ್ನೇ ದಾನ ಅಂತ ಕರೆದಿರುವಂಥದ್ದು, ಅದನ್ನೇ ತ್ಯಾಗ ಅನ್ನುವ ಶಬ್ದದಿಂದ ಕರೆದಿರುವಂಥದ್ದು. ಆದ್ದರಿಂದಾಗಿ ಈ ಒಂದು ಭಕ್ತಿಯುಕ್ತವಾದಂತಹ ಯಾವುದೇ 1 ರೂಪಾಯಿ ಕೊಟ್ಟರೂ ಕೂಡ ನಾವು ಅದನ್ನು ಈ ನಾಗಶಕ್ತಿ ವಿನಾಯಕನ ದೇವಾಲಯದ ನಿರ್ಮಾಣಕ್ಕೆ ಬಳಸುವ ಮೂಲಕವಾಗಿ ನಿಮ್ಮ ಕುಲ ಉದ್ಧಾರವಾಗಲಿ ಅಂತ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಕುಲ ಉದ್ಧಾರಕ್ಕೆ ಅದೇ 1 ರೂಪಾಯಿ ಸಾಧ್ಯ ಆಗ್ಬೋದು. ಆದರೆ ಭಗವಂತ ನಿಮಗೆ ಕೊಟ್ಟಂತಹ ಒಂದು ವ್ಯವಸ್ಥೆಯಲ್ಲಿ ನಿಮಗೆ ಆ ಭಗವಂತ ಪ್ರೇರಣೆ ಎಷ್ಟು ಮಾಡ್ತಾನೋ ಅನ್ನೋ ಆಧಾರದ ಮೇಲೆ ನೀವು ಖಂಡಿತವಾಗಿಯೂ ಕೂಡ ಈ ದಾನ ಕ್ರಿಯೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಈ ವಿಡಿಯೋದ ಕೊನೆಯಲ್ಲಿ ಮಾಹಿತಿಯನ್ನು ಪಡೆಯಿರಿ. ನಿಮ್ಮ ಜೀವನ ಪಾವನವಾಗಲಿ ಮಿತ್ರರೇ. ನಮಸ್ತೆ ಮಿತ್ರರೇ, ಫಾಲ್ಗುಣ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಲಕ್ಕಿ ಕಾಮೆಂಟ್ಗೆ ಈ ಬಾರಿ ಸುರೇಶ್ ರಾಮಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ. ನಮಸ್ತೆ ಸುರೇಶ್ ರಾಮಸ್ವಾಮಿ ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳೊಂದಿಗೆ. ತಮ್ಮ ಕಮೆಂಟ್ ಹೀಗಿದೆ: ಎಷ್ಟೇ ಮನಸ್ಸಿಗೆ ನೋವು ಆದರೂ ಬೇಜಾರು ಆಗಬಾರ್ದು ಅಂತ ಹೇಳಿದ್ರಿ, ಆದರೆ ರಿಲೇಟಿವ್ಸ್ನಲ್ಲಿ ಟೋಪಿ ಹಾಕಿ ಆಸ್ತಿ ಹೊಡೆಯುವ ಛತ್ರಿ ಬುದ್ಧಿ ಇರುವವರು ಇದ್ದಾರಲ್ಲ ಗುರುಗಳೇ, ಅವರನ್ನು ಹೇಗೆ ನಿಭಾಯಿಸಬೇಕು ಎಂಬುದಾಗಿ ಕೇಳಿದ್ದೀರಾ. ಮೊದಲನೇ ವಾಕ್ಯ ಎಷ್ಟೇ ಮನಸ್ಸಿಗೆ ನೋವಾದರೂ ನಾವು ಬೇಜಾರಾಗಬಾರ್ದು ಅಂತ ಅರ್ಥ ಅಲ್ಲ. ನಾವು ಬೇಜಾರಾಗೋದಕ್ಕೆ ಕಾರಣ ಮನಸ್ಸಿಗೆ ನೋವಾದಾಗ. ಮನಸ್ಸಿಗೆ ನೋವನ್ನೇ ಮಾಡ್ಕೊಳ್ಬೇಡಿ. ಉದಾಹರಣೆಗೆ ಯಾರೋ ನಮಗೆ ಬೈದರು ಅಥವಾ ಇನ್ನೇನು ಹೇಳಿದ್ರು ಅಂತಾದರೆ ನಾವು ಅದನ್ನು ಸ್ವೀಕರಿಸುವಾಗ ನೋವಿನ ರೂಪದಲ್ಲಿ ನಾವು ಸ್ವೀಕರಿಸಬಾರ್ದು ಎಂಬುದಾಗಿ ನಮ್ಮ ಮಾತಿನ ಅರ್ಥ. ಹೇಗೆ ಅಂತ ಕೇಳಿದರೆ, ಅವರು ನಮ್ಮ ಮನಸ್ಸನ್ನು ನೋಯಿಸುವುದಕ್ಕೆ, ನಮಗೆ ಬೇಸರ ಮಾಡುವುದಕ್ಕಾಗಿಯೇ ಅವರು ಬೈತಾ ಇರ್ತಾರೆ. ಅವರ ಉದ್ದೇಶವನ್ನು ಈಡೇರಿಸುವುದು ನಮ್ಮ ಕರ್ತವ್ಯ ಆಗಬಾರದು. ಅವರ ದುರುದ್ದೇಶವನ್ನು ಈಡೇರಿಸುವುದು ನಮ್ಮ ಕರ್ತವ್ಯ ಆಗಬಾರ್ದು. ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿರಬೇಕು. ಅವರ ಉದ್ದೇಶವನ್ನೇ ಈಡೇರಿಸುವುದು, ಅವರು ನಮಗೆ ಬೇಸರ ಆಗಲಿ ನೋವಾಗಲಿ ಅಂತಲೇ ಮಾತನಾಡ್ತಾರೆ. ಅದಿಲ್ಲದಿದ್ದರೆ ಯಾಕೆ ಹಾಗೆ ಮಾತಾಡ್ತಾರೆ? ಆ ಉದ್ದೇಶ ಈಡೇರಿಸುವ ಅನಿವಾರ್ಯತೆ ನಮಗೇನಿರುವುದಿಲ್ಲ. ಆದ್ದರಿಂದಾಗಿ ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿದ್ದಾಗ ಅವರ ಉದ್ದೇಶ ವಿಫಲವಾಗ್ತದೆ. ಇದು ಮೊದಲನೇದು. ಎರಡನೇದು, ಈಗ ಉದಾಹರಣೆ, ಅವರು ಬೈದಾಗ ನನಗೆ ಮನಸ್ಸು ನೋವಾಯಿತು ಅಂತಂದರೆ ತಪ್ಪು. ಅವ್ರು ಬೈದರೂ ನನಗೆ ಮನಸ್ಸು ನೋವಾಗಿಲ್ಲ ಅಂದರೆ ನಾನು ಅವರ ಅಧೀನದಲ್ಲಿ ನಾನು ಕೆಲಸ ಮಾಡಿಲ್ಲ, ನನ್ನ ಮನಸ್ಸು ಅತ್ಯಂತ ಸ್ಥಿರತ್ವದಿಂದ ಇದೆ ಅಂತ ಅರ್ಥ. ಹಾಗಾಗಿ ಉದ್ವೇಗಕ್ಕೆ ಒಳಗಾಗುವ ಅಗತ್ಯ ಇಲ್ಲ. ಇನ್ನು ರಿಲೇಟಿವ್ಸ್ನಲ್ಲಿ ಟೋಪಿ ಹಾಕಿ ಆಸ್ತಿ ಹೊಡೆಯೋ ಚಿತ್ರಿ ಬುದ್ಧಿ ಇದ್ದವರಿದ್ದಾರಲ್ಲ ಅಂತ ಒಂದು ವಾಕ್ಯ ಹಾಕಿದ್ರ, ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಎರಡನೇ ಪ್ರಶ್ನೆ ಕೂಡ ಕೇಳಿದ್ರ. ಇದರಿಂದ ನಾವು ಕೂಡ ಏನು ಹೊರತಲ್ಲ, ನಾವು ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಂದುಬಿಟ್ಟಿದ್ದೀವಿ. ಯಾಕೆಂದರೆ ಅದನ್ನು ಅವರು ನಮಗೆ ಟೋಪಿ ಹಾಕಿದ್ರು ಅನ್ನೋದಕ್ಕಿಂತ ಅದಕ್ಕೆ ಅವರು ನಮಗೆ ಕೊಡುವಷ್ಟು ಯೋಗ್ಯರಲ್ಲ, ಅಷ್ಟೊಂದು ಅರ್ಹತೆಯನ್ನು ಅವರು ಪಡೆದಿಲ್ಲ ಅಂತ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಂಡ್ವಿ. ಎರಡನೇದಾಗಿ ಅದರ ಜಮೀನು ಅಥವಾ ಆಸ್ತಿಯ ಜೊತೆಗೆ ಅದರ ದೋಷವನ್ನು ಕೂಡ ಕಟ್ಟಿಕೊಂಡು ಅವ್ರು ಹೋಗ್ತಾರೆ ಅನ್ನೋ ಸತ್ಯ ಕೂಡ ನನಗೆ ಅರಿವಿಗೆ ಬಂತು. ಆದರೆ ತಾಯಿ ತಂದೆ ಮಾಡಿದ ಆಸ್ತಿಗೆ ಜೋತು ಬಿದ್ದು ಬದುಕುವ ಚಿಂತನೆಯನ್ನು ಬಿಟ್ಟುಬಿಟ್ರೆ, ಅದರ ಅಗತ್ಯ ಇದ್ದಾಗ ಯೋಗ ಇದ್ರೆ ಅದು ಬಂದೇ ಬರುತ್ತೆ. ಅವ್ರ ಹತ್ರ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯೋಗ ಇಲ್ಲದೇ ಇದ್ದಾಗ ಇಂತಹ ಘಟನೆಗಳು ಘಟಿಸ್ತವೆ. ಯಾವಾಗ ನಮಗೆ ಆ ಯೋಗ ಇಲ್ಲ, ನಮಗೆ ಜಾತಕಾದಿ ಪರಿಶೀಲನೆಯಿಂದ ಅದು ಲಭ್ಯ ಆಗುತ್ತೆ ಕೂಡ. ಎಲ್ಲಿ ಅದು ಯೋಗ ಇಲ್ಲ, ಅದ್ರ ಬಗ್ಗೆ ಆಸೆ ಪಟ್ಟು ಏನೂ ಪ್ರಯೋಜನ ಇಲ್ಲ. ಅದು ಬಂದರೂ ಕೂಡ ಬಂದಂಥ ಹಣದಿಂದ ಅದು ತೊಳೆದು ಹೋಗುವಂಥದ್ದು, ಅದಷ್ಟು ಕೂಡ ಕೈಯಿಂದ ತಪ್ಪಿ ಹೋಗುವಂಥ ಯೋಗ ಇರ್ತದೆ. ಯಾಕೆಂದರೆ ಅದು ಬರದೇ ಇರುವಂಥ ಯೋಗ ಇದ್ದವರಿಗೆ ಅದು ಬಂದರೂ ಕೂಡ ಅದು ಉಳಿಯೋದಿಲ್ಲ. ಬರುವ ಯೋಗ ಇದ್ದರೆ ಯಾರು ತಡೆದ್ರೂ ಅದು ಬಂದೇ ಬರ್ತದೆ. ಇದು ಮೊದಲನೇ ಅಂಶ. ಎರಡನೇದಾಗಿ, ಯಾವಾಗ ಈ ರೀತಿಯಾದ ಮನೋಸ್ಥಿತಿ ಇದೆಯಲ್ಲ, ಅಂಥವರಿಗೆ ಅದರ ದೋಷವನ್ನು ಕಟ್ಟಿಕೊಳ್ಳುವ ಯೋಗ ಬಂದಾಗಲೇ ಅಂಥ ಮನಸ್ಥಿತಿ ಅವರಿಗೂ ಕೂಡ ಬಂದಿರುತ್ತೆ. ಹಾಗಾಗಿ ಅಂತಹ ಮನಸ್ಥಿತಿಯಿಂದ ತೆಗೆದುಕೊಂಡಂತಹ ಆ ಆಸ್ತಿ ಕೂಡ ಅವರಿಗೂ ಕೂಡ ಅತಿಯಾದ ದೋಷವನ್ನೇ ನೀಡುತ್ತೆ. ದೋಷಯುಕ್ತ ಆಸ್ತಿಗಳು ಮಾತ್ರ ಮಕ್ಕಳಲ್ಲಿ ಇಂತಹ ಒಂದು ಘಟನೆಗಳನ್ನು ಘಟಿಸುವಂತೆ ಮಾಡ್ತದೆ. ಇದು ಎರಡನೇದು. ಮತ್ತು ಇನ್ನೊಂದು, ಅವರನ್ನು ನಿಭಾಯಿಸುವ ಅಗತ್ಯ ಇಲ್ಲ, ನಮ್ಮನ್ನು ನಾವು ನಿಭಾಯಿಸ್ಕೊಂಡ್ರೆ ಸಾಕು.
ನಮ್ಮನ್ನು ಹೇಗೆ ನಿಭಾಯಿಸಬೇಕು, ಇಂತಹ ನಮಗೆ ಅನಿವಾರ್ಯತೆ. ನಮಗೆಲ್ಲರೂ ಹೇಳ್ತಾರೆ ಹೋಗಿ ಕೇಳು, ನಮ್ಮ ಹೆಂಡತಿ ಹೇಳ್ತಾಳೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಹೋಗಿ ಕೇಳು, ನೀವೆಂಥವ್ರಿ, ನಿಮಗೊಂದು ಅಲ್ಲಿ ಹೋಗಿ ಕೇಳುವಷ್ಟು ಇದು ಸಾಮರ್ಥ್ಯ ಇಲ್ವಾ, ಈ ರೀತಿಯಾಗಿ ಅನೇಕ ಘಟನೆಗಳು ಘಟಿಸ್ತವೆ. ಆದರೆ ಅದನ್ನು ನಿಭಾಯಿಸುವಂಥದ್ದು ನಮ್ಮಲ್ಲಿ ದೃಢತೆ ಇರಬೇಕು. ಒಂದು ತೆಗೆದುಕೊಳ್ಬೇಕು ಅಂದರೆ ಕಾನೂನಾತ್ಮಕವಾಗಿ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು. ಇಲ್ಲ ಅಂತಂದರೆ ಅದರ ಬಗ್ಗೆ ಯೋಚನೆಯನ್ನು ಬಿಟ್ಟು ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಅದಕ್ಕಿಂತ ಹೆಚ್ಚಿನದಾಗಿ ದುಡಿಯುವ ಚಿಂತನೆಯನ್ನು ಮಾಡಬೇಕು. ಹಾಗಾಗಿ ಮಿತ್ರ, ನಿಮಗೆ ನಮ್ಮ ಉತ್ತರ ಸರಿಯಾಗಿ ಸಮಾಧಾನ ತಂತ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಅನುಭವಿಸಿದ ಸತ್ಯವನ್ನು ನಿಮಗೆ ಹೇಳ್ತಾ ಇದ್ದೇವೆ. ಕಾರಣ ಏನು ಅಂದರೆ, ಇವತ್ತು ನಮ್ಮ ತಂದೆ ತಾಯಿಯ ಆಶೀರ್ವಾದ ನಮ್ಮ ಜೊತೆ ಬಂದುಬಿಟ್ಟಿದೆ. ಅದನ್ನು ಯಾರೂ ಕಸಿಯೋದಕ್ಕೆ ಆಗೋದಿಲ್ಲ. ಎಷ್ಟೇ ದುರ್ಬುದ್ಧಿ ಮಾಡಿದರೂ ಅದು ಯಾವ ಕಾರಣಕ್ಕೂ ಅದು ಡಿಲೀಟ್ ಆಗೋದೇ ಇಲ್ಲ. ಹಾಗಾಗಿ ಅವರ ದುರ್ಬುದ್ಧಿ, ಅವರ ಕುಹುಕ ಬುದ್ಧಿ ಇತ್ಯಾದಿಗಳು ಅವರನ್ನೇ ನುಂಗ್ತಾ ಇರುತ್ತೆ ಹೊರತು ತಾಯಿ ತಂದೆಯ ಆಶೀರ್ವಾದ ಬಲ್ಲ ನಮ್ಮನ್ನು ಯಾವಾಗ ಕಾಪಾಡ್ತಾ ಇದೆ, ಅಂಥವರಿಂದ ಏನನ್ನೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋ ಸತ್ಯ ಅದು ನಿತ್ಯ ಸತ್ಯ ಆಗಿದೆ ಮಿತ್ರರೇ. ಹಾಗಾಗಿ ಸುರೇಶ್ ಸ್ವಾಮಿಯವರೇ, ಇದು ನಮ್ಮ ಉತ್ತರ. ಹಾಗೆಯೇ ಎಲ್ಲರಿಗೂ ಕೂಡ ಹೇಳ್ತೇನೆ, ಈ ಒಂದು ಯಾವ ಚೈತ್ರ ಮಾಸದಕ್ಕೂ ಕೂಡ ಎಲ್ಲರೂ ಉತ್ತಮ ಕಾಮೆಂಟ್ಗಳನ್ನು ಮಾಡಿ ಅಂತ ಕೇಳ್ಕೊಳ್ತೇನೆ. ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿ ಮುಂದಿನ ವಿಡಿಯೋವನ್ನು ಖಂಡಿತವಾಗಿ ನೋಡಿ, ತಪ್ಪದೆ ಮುಂದಿನ ವಿಡಿಯೋ ನಿಮಗಾಗಿದೆ. ಈ ಮುಂದಿನ ಭಾಗ. ಧನ್ಯವಾದಗಳು. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ, ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಊರಿಗೂ, ನಮ್ಮ ರಾಜ್ಯಕ್ಕೂ, ನಮ್ಮ ದೇಶಕ್ಕೂ, ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ. ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ ಗಂಭೀರವದನಂ ದೇವಂ ಗಂಭೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂಗಣೇಶಂ ನಮಾಮ್ಯಹಂ ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಭಕ್ತಾನಾಂ ಧ್ಯಾನಗೋಚರಾಯ ನಮಃ ಧ್ಯಾನಂ ಸಮರ್ಪಯಾಮಿ.
आवाहनम् आवाहयामि ते भक्त्या शीघ्रमागच्छ हे प्रभो ब्रह्माण्डव्यापिनं वन्दे नागशक्तिविनायकम् नागशक्तिविनायकम् ब्रह्माण्डव्यापिने प्रभवे नागशक्तिविनायकाय नमः आवाहनं समर्पयामि स्वागतं स्वागतं सर्वगर्वघ्ना सर्वविघ्नहरो भव ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सर्वगर्वघ्नाय नमः स्वागतं ते व्याहरिष्यामि आसनमर्पयेतुभ्यं विराजय महाप्रभो ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महाप्रभवे नमः आसनं समर्पयामि पाद्यन्ते गन्धयुक्तं च पादोदरपरिष्कर ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पादोदरपरिष्कराय नमः पाद्यं समर्पयामि अर्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अङ्कुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम् शुभ्रवस्त्रधराय नमः अर्घ्यं समर्पयामि आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि स्नापये निर्मलाकारा जाह्नवी सलिलादिभिः ब्रह्माण्डव्यापिनं वन्दे नागशक्तिविनायकम् नागशक्तिविनायकम् निर्मलाकाराय नमः स्नानं समर्पयामि आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि वस्त्रयुग्मं प्रदास्यामि दिव्यैरस्त्रैर्विभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दिव्यैरस्त्रैर्विभूषिताय नमः वस्त्रयुग्मं समर्पयामि यज्ञोपवीतः नादयज्ञोपवीतेन भूषितो यज्ञकारणात् ब्रह्माण्डव्यापिनं वन्दे नागशक्तिविनायकम् नागशक्तिविनायकम् यज्ञकारणाय नमः नागयज्ञोपवीतं ते परिकल्पयामि
आभरणम् हिरण्याभरणं तुभ्यं कर्णचामरभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम् कर्णचामरभूषिताय नमः हिरण्याभरणं समर्पयामि गन्धः अष्टगन्धं ललाटे च इष्टबन्धप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् इष्टबन्धप्रदायकाय नमः अष्टगन्धं समर्पयामि कुङ्कुमं भूषणार्थं ते अर्पये हेमकङ्कणा ब्रह्माण्डव्यापिनं वन्दे नागशक्तिविनायकम् नागशक्तिविनायकम् हेमकङ्कणाय नमः कुङ्कुमचूर्णं समर्पयामि हरिद्रां चूर्णरूपेण दास्ये दारिद्र्यचूर्णका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दारिद्र्यचूर्णकाय नमः हरिद्राचूर्णं समर्पयामि चन्दनं च चतुर्हस्ता चतुर्भद्रप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् चतुर्भद्रप्रदायकाय नमः चन्दनं समर्पयामि पुष्पं सुगन्धयुक्तं च पुष्पदन्ताय अर्प्यते ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पुष्पदन्ताय नमः पुष्पाणि समर्पयामि दूर्वायुग्मं प्रदास्यामि सर्वदुःस्वप्ननाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दुःस्वप्ननाशकाय नमः दूर्वायुग्मं समर्पयामि अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अंकुशधर्त्रे नमः ॐ नागशक्तिविनायकाय नमः तव नामार्चनं पुण्यं प्रसीद गणनायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् गणनायकाय नमः नामपूजां समर्पयामि धूपमाघ्रापये तुभ्यं धूर्जटे प्रियनन्दना ब्रह्माण्डव्यापिनं वन्दे नागशक्तिविनायकम् नागशक्तिविनायकम् धूर्जटे प्रियनन्दनाय नमः धूपमाघ्रापयामि दीपः सुदीपास्ते प्रदर्श्यन्ते अज्ञानध्वान्तनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् अज्ञानध्वान्तनाशकाय सुज्ञानकारिणे नमः सुदीपं ते दर्शयामि नैवेद्यम् लम्बोदरमहाकाय फलवैविध्यमर्पये ब्रह्माण्डव्यापिनं वन्दे नागशक्तिविनायकम् नागशक्तिविनायकम् प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः
समर्पितनैवेद्यैः तृप्तो भव। आचमनम् आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। महादेवाय नमः। शुण्डे आचमनीयं परिकल्पयामि। हस्तप्रक्षालनम् हस्तौ क्षालय देवेश सोमसूर्याग्निलोचना ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। सोमसूर्याग्निलोचनाय नमः। हस्तप्रक्षालनं समर्पयामि। नीराजनं गृहाणेदं सुमङ्गलनिरञ्जना ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। सुमङ्गलनिरञ्जनाय नमः। नीराजनं समर्पयामि। पुष्पाञ्जलिः पुष्पाञ्जलिस्तु भक्त्या च सदन्ताभयमुद्रका ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। सदन्ताभयमुद्रकाय नमः। पुष्पाञ्जलिं समर्पयामि। प्रदक्षिणनमस्कारः प्रदक्षिणनमस्काराः क्रियन्ते पापनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। पापनाशकाय नमः। प्रदक्षिणनमस्कारान् समर्पयामि। प्रसन्नार्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात्। अभयहस्ताय विद्महे बालरूपाय धीमहि तन्नो वटुः प्रचोदयात्। अग्निरूपाय विद्महे यज्ञमयाय धीमहि तन्नो वटुः प्रचोदयात्। ईशपुत्राय विद्महे गौरीसुताय धीमहि तन्नो वटुः प्रचोदयात्। पाशहस्ताय विद्महे अङ्कुशधर्त्रे च धीमहि तन्नो वटुः प्रचोदयात्। अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। शुभ्रवस्त्रधराय नमः। ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ, ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವ ಜನ್ಮದ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಶ್ರೀನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನ ಕರ್ಮಣ ಶ್ರೀನಾಗಶಕ್ತಿ ವಿನಾಯಕ ಪ್ರಿಯತಾಂ. ಪ್ರಸಾದಂ ದೇಹಿ ಭಗವನ್ ಪ್ರಸೀದ ಮಮ ದೇವತಾ. ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ನಾಗಶಕ್ತಿ ವಿನಾಯಕಂ ನಾಗಶಕ್ತಿ ವಿನಾಯಕಂ.
ಪ್ರಸೀದ ಪ್ರಸೀದ ಪ್ರಸಾದಂ ದೇಹಿ. ಶ್ರೀ ನಾಗಶಕ್ತಿ ವಿನಾಯಕನ ಅಭಯ ಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭ ಉಂಟಾಗಲಿದೆ ಎಂಬುದಾಗಿ ಭಾವಿಸಿ ನಿತ್ಯ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ನಿತ್ಯವೂ ಧನ್ಯರಾಗಿ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದೋ ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.